press the bell icon on the YouTube app and never miss another update. Hello, my dear students. I hope you are enjoying with the problems. If you felt easier, and I indirectly feel that you are supporting for my guidance. ಕಾನ್ಸೆಪ್ಟ್ಸನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ನನ್ನಲ್ಲಿ ಏನು ನಾಲೆಡ್ಜ್ ಇದೆಯೋ ನಿಮಗೆ ಸಹಾಯ ಮಾಡ್ತಾ ಇದ್ದೀನಿ. ನಿಮಗೆ ದೇವರು ಒಳ್ಳೇದು ಮಾಡಲಿ, ನನ್ನ ಜೊತೆಗೆ ಸ್ವಲ್ಪ ವರ್ಕ್ ಮಾಡ್ತಾ ಹೋಗಿ ಅಂತ ಹೇಳ್ತೀನಿ. ಈಗ ನೆಕ್ಸ್ಟ್ ಏನಂದರೆ ಕ್ವಶನ್ ಬರ್ಕೊ. ದ ರೀಡಿಂಗ್ ಆಫ್ ದ ಅಮೀಟರ್ A4 is same as A1, A2, A3, 4, A1 and A2 of the circuit shown below. They have given this. This is capacitor. No need to give, you must understand. This capacitor knowledge ಬೇಕು. ಇದು ಇಂಡಕ್ಟರ್ E2, resistance A3, and last one AC source is given, and they have given A4. ಕಾಪಿ ಮಾಡ್ಕೊಳ್ಳಿ, ನಿಧಾನಕ್ಕೆ ಮಾಡ್ಕೊಳ್ಳಿ. ಯಾರಿಗಾದರೂ ಅರ್ಥ ಆದರೆ ಆನ್ಸರ್ ಹೇಳ್ಬಿಡಿ. A1, A2, A3, A4 4 ಅಮೀಟರ್ಸ್ ಕೊಟ್ಟಿದ್ದಾರೆ. ಕೆಪಾಸಿಟರ್, ಇಂಡಕ್ಟರ್, ರೆಸಿಸ್ಟರ್ ಗೊತ್ತಾಗಿದೆ ಅಂತ ಅಂದ್ಕೊಳ್ಳೋಣ. ದಿಸ್ ಸಿಂಬಲ್ ಸೋರ್ಸ್ AC source. This symbol is a representation of AC source given by the formula V0 sin omega t. ಕೇಳ್ತಾ ಇರೋದು ಅಮೀಟರ್ 4, ರೀಡಿಂಗ್ ಆಫ್ ಅಮೀಟರ್ 4 ಈಸ್ ಸೇಮ್ ಆ್ಯಸ್, ಇಲ್ಲೇನು ರೀಡಿಂಗ್ ತೋರಿಸ್ತಾ ಇದೆಯಲ್ಲ ಅಷ್ಟೇ ರೀಡಿಂಗು A1, A2, A3 ಯಾವುದಿರುತ್ತೆ ಅಂತ ಕೇಳ್ತಾನೆ. ಫಸ್ಟು ವಿದ್ಯಾರ್ಥಿಗಳೇ ನೋಡಿದ ತಕ್ಷಣ ನಿಮಗಿದು ಪ್ಯಾರಲಲ್ ಅಂತ ಅನಿಸ್ಬೇಕು. ಹೌದು ಸರ್. ಇನ್ ಪ್ಯಾರಲಲ್ ವಾಟ್ ರಿಮೇನ್ಸ್ ಸೇಮ್? ವೋಲ್ಟೇಜ್ ರಿಮೇನ್ಸ್ ಸೇಮ್ ಅಂತಂದರೆ you must say VL is equal to VC first, and also that is equal to VR also. ಇಲ್ಲಿ ಕೂಡ ಸೇಮ್ ಇರುತ್ತೆ. ಆದರೆ ಈ ಇಬ್ಬರೇನಿದಾರಲ್ಲ, ಈ ವೋಲ್ಟೇಜ್ ಅಕ್ರಾಸ್ ಇಂಡಕ್ಟರ್ ಮತ್ತು ಕೆಪಾಸಿಟರಲ್ಲಿ ಔಟ್ ಆಫ್ ಫೇಸ್ ಬೈ 90 ಡಿಗ್ರಿ ಇರುತ್ತೆ, ಸಾರಿ 180 ಡಿಗ್ರಿ ಇರುತ್ತೆ. ಏನಪ್ಪ ಏನು ಹೇಳಿದ್ರಲ್ಲ ಸರ್, ಫೇಸರ್ ಡಯಾಗ್ರಾಮ್ ಚೆಕ್ ಮಾಡಿದರೆ ನಾವು ಎಲ್ಲಿ ಪ್ರೀವಿಯಸ್ ಕ್ಲಾಸ್ ಇದು ಫೇಸರ್ ಡಯಾಗ್ರಾಮ್ ಚೆಕ್ ಮಾಡಿದರೆ ಇದು 90 ಡಿಗ್ರಿ. ವಾಟ್ ವಿ ಹ್ಯಾವ್ ಟೇಕನ್ ದಿಸ್ ಆಸ್ VR 90, ದಿಸ್ ಈಸ್ ಕರೆಂಟ್, ದಿಸ್ ಈಸ್ VL ಆ್ಯಂಡ್ ದಿಸ್ ಈಸ್ VC. ದೇ ಆರ್ ಔಟ್ ಆಫ್ ಫೇಸ್. VL ಆ್ಯಂಡ್ VC ಆರ್ ಚೆಕ್ ಮಾಡಿದ್ರೆ ವೋಲ್ಟೇಜ್ ಮತ್ತು ಸೇಮ್ ಫೇಸಲ್ಲಿ ಇರೋಲ್ಲ. ಚೆನ್ನಾಗಿ ತಿಳ್ಕೊಂಡಿದ್ದೀರಾ? ಮತ್ತೆ ರಿಪೀಟ್ ಮಾಡಬೇಕಾ? ಇಂಡಕ್ಟರಲ್ಲಿ ಕರೆಂಟ್ ಲ್ಯಾಗ್ಸ್ ವೋಲ್ಟೇಜ್ ಬೈ π/2. ಕೆಪಾಸಿಟರಲ್ಲಿ I ಲೀಡ್ಸ್ ವೋಲ್ಟೇಜ್ ಬೈ π/2. ಇದನ್ನು ಉಲ್ಟಾ ಬರೆಯಪ್ಪ ಅಂತಂದರೆ V ಲೀಡ್ಸ್ I ಬೈ π/2. ಇದನ್ನು ಉಲ್ಟಾ ಬರೆಯೋ ಅಂದರೆ V ಲ್ಯಾಗ್ಸ್ I ಬೈ π/2. ಹಂಗೆ ಚೆಕ್ ಮಾಡಿದಾಗ these two are equal and out of opposite directions ಇರೋದ್ರಿಂದ one will cancel the other. ಅಂದರೆ this is totally become negligible. ಈ L ಮತ್ತು C ಅನ್ನು ಕಿತ್ತಾಕ್ಬಿಡಬೇಕು. because the net current in these two will be 0. Current, sum of current IL plus IC is equal to 0.
So what is left now? Only we get this one. What is this one? Ammeter 3 and ammeter 4 ಸಿಕ್ಬಿಡ್ತೀಗ. ಈಗ ಹೇಳಿಪ್ಪ ಏನು ಹೇಳ್ಬೇಕು ಸರ್? A4 ಮತ್ತು A3 ಚೆಕ್ ಮಾಡಿದ್ರೆ ದೇ ಆರ್ ಆಲ್ ಕನೆಕ್ಟೆಡ್ ಇನ್ series. When they are connected in series, current remains constant. Therefore, A4 is the same as that of A3. Current out of phase ಇರ್ತವೆ ಅಥವಾ ವೋಲ್ಟೇಜ್ ಔಟ್ ಆಫ್ ಫೇಸ್ ಇರ್ತವೆ. ಒಂದು ಇನ್ನೊಂದನ್ನು ಕ್ಯಾನ್ಸಲ್ ಮಾಡುತ್ತೆ. ಇಲ್ಲಿ ನೆಟ್ ವೋಲ್ಟೇಜ್ ಅಥವಾ ನೆಟ್ ಕರೆಂಟ್ ಏನಾಗುತ್ತೆ? ಝೀರೋ ಆಗುತ್ತೆ. ಯಾವಾಗ ವೋಲ್ಟೇಜ್ ಝೀರೋ, ಯಾವಾಗ ವೋಲ್ಟೇಜ್ ಝೀರೋ ಆಯಿತು ಕರೆಂಟ್ ಝೀರೋ ಆಯಿತು. VL is equal to VC. That means net current in this IL plus IC becomes is equal to 0. This is removed, completely removed. So what is left now? Only this circuit is left. So all of them, that is A4 and A3, all connected in series. Therefore, reading of A4 is the same as that of A3. Okay. Next, take the sentence. ಸುಮ್ಮನೆ ಡೈರೆಕ್ಟ್ ಬರೆದ್ಬಿಟ್ರೆ ಕೆಲವರು ಗೊತ್ತಾಗಲಿಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ. ಟೇಕ್ ಇನ್ LCR series circuit connected to AC. In LCR circuit connected to an AC source in series, comma, on removing L only, on removing L andre inductance only, the phase difference between V and I is pi by 3. When L removed, the phase difference between V and I is pi by 3. Full stop. On removing C only, C means capacitance. On removing C only, the phase difference between V and I is again pi by 3. Again pi by 3. Then power factor of the circuit is, power factor of the circuit is, they have given the answers, dear students. Zero, 1, root 3 by 4, 2 root 3. ವಿದ್ಯಾರ್ಥಿಗಳೇ, ನೋಡಿದ ತಕ್ಷಣ ಏನನ್ಸುತ್ತೆ? ಫೇಸ್ ಬಗ್ಗೆ ಕೊಡ್ತಾ ಇದ್ದಾನೆ, LCR ಸರ್ಕ್ಯೂಟ್ ಇದೆ, ಅದು ಫಸ್ಟ್ ಗೊತ್ತಾಗಬೇಕು. ಅವಾಗ ಟ್ಯಾನ್ ಫೈ ಇಸ್ ಈಕ್ವಲ್ ಟು ಫಾರ್ಮುಲಾ ಏನು? XL minus XC by R, because he has given L, C and R. When L is removed, L remove ಮಾಡಿಬಿಟ್ರೆ ಏನಾಗುತ್ತೆ? ಇದು ಹೋಗ್ಬಿಡ್ತು. Then take the, what is left now? When L is removed, who is dominating? XC is dominating. That means tan phi becomes XC by R. When L is removed, who is left? Only capacitor. Therefore, tan phi is equal to XC by R. Then what is phi angle given? Pi by 3. That is tan of pi by 3 means how much? 60 degree. Tan 60 is root 3. So what they have given now? XC is equal to root 3R. First data that is given by on removing L. Right?
ಇದು ವೆನ್ ಎಲ್ ರಿಮೂವ್ಡ್ ಗೊತ್ತಾಗಿದೆಯಪ್ಪ. ಎರಡನೇದು ಆನ್ ರಿಮೂವಿಂಗ್ ಸಿ, ಫಸ್ಟ್ ಬರೆಯೋಣ ಎಲ್ ರಿಮೂವ್ಡ್ ಫಸ್ಟಪ್ಪ. ಎರಡನೇದು ಸಿ ಈಸ್ ರಿಮೂವ್ಡ್. ಅವಾಗ ಯಾರು ಉಳ್ಕೊಂಡ್ರು? ಸಿ ರಿಮೂವ್ ಆದರೆ ಯಾರು ಉಳಿದ್ರು? ಆರ್ ಮತ್ತು ಎಲ್ ಉಳ್ಕೊಂಡ್ರು. ಅವಾಗ tan phi is equal to XL divided by R. Again tan 60 degree. How much it is? √3. π/3 ಕೊಟ್ಟಿದ್ದಾರೆ. ಮತ್ತೆ ಏನು ಬಂತು ವಿದ್ಯಾರ್ಥಿಗಳೇ? XL is equal to √3R ಬಂತು. ಅಂದರೆ ಇಂಡೈರೆಕ್ಟ್ಲಿ ಏನಾಗುತ್ತೆ? XL is equal to XC ಬಂದ್ಬಿಡ್ತು. So from this what you can say? Sir, XL is equal to XC ಬಂದ್ಬಿಟ್ರೆ ನಮ್ಮ ಇಂಪಿಡೆನ್ಸ್ ಫಾರ್ಮುಲಾದಲ್ಲಿ R² ಪ್ಲಸ್ ಇದಿಷ್ಟು ಏನಾಗ್ಬಿಡುತ್ತೆ ಸರ್? ಬರೆಯೋದು ನೆಸೆಸಿಟಿ ಇಲ್ಲ, ಅರ್ಥ ಆಗಲಿ ಅಂತ. ಇದೇನಾಗ್ಬಿಡುತ್ತೆ? 0 ಆಗಿಬಿಡ್ತು. Z ಈಕ್ವಲ್ ಟು R ಬಂತು. ಯಾವಾಗ Z ಈಕ್ವಲ್ ಟು R ಬಂತು ಪವರ್ ಫ್ಯಾಕ್ಟರ್ ಎಷ್ಟಾಗುತ್ತೆ ವಿದ್ಯಾರ್ಥಿಗಳೇ? ಆಪ್ಷನ್ 2 ಅಂದರೆ ಎಷ್ಟು? ಕಾಸ್ ಫ್ಯಾಕ್ಟರ್ ಅಲ್ಲ, ಪವರ್ ಫ್ಯಾಕ್ಟರ್ ಬಿಕಮ್ಸ್ 1. ಏನು ಸರ್ ಪವರ್ ಫ್ಯಾಕ್ಟರ್ ಫಾರ್ಮುಲಾ ಏನು? ಕಾಸ್ ಫೈ ಇಸ್ ಈಕ್ವಲ್ ಟು ಆರ್ ಬೈ ಝೆಡ್. ವೆನ್ ಝೆಡ್ ಇಸ್ ಈಕ್ವಲ್ ಟು ಆರ್ ಕ್ಯಾನ್ಸಲ್ 1, ಕಾಸ್ ಫೈ ಇಸ್ ಈಕ್ವಲ್ ಟು 1. ಮತ್ತೆ ಯಾವ್ದು ಇನ್ನೊಂದು ಟೈಪ್ ಉಳಿತು ವಿದ್ಯಾರ್ಥಿಗಳೇ, ಹೇಳ್ಕೊಡ್ತೇವೆ. ಅರ್ಥ ಮಾಡ್ಕೊಂಡಿದ್ದೀರಾ? AC circuit containing only resistance, AC circuit containing only resistance, the power dissipated is P. Power dissipated is P. Full stop. On connecting inductance in series with resistance, on connecting inductance in series with resistance, the new power developed is if you want you can take the options, otherwise just leave it. Shall we solve? Shall we ಅಲ್ಲಪ್ಪ ಸ್ವಲ್ಪ ಹೇಳ್ದಂಗೆ ಆಯಿತು, ಬೇಜಾರಾಗಬೇಡಿ. ಆಗಲ್ಲ ಸರ್. ಏನರ್ಥ ಆಯಿತು ಸರ್? ಫಸ್ಟ್ ಒಂದು AC ಸೋರ್ಸ್ ಇದೆ, ಅದನ್ನು ರೆಸಿಸ್ಟೆನ್ಸ್ ಅಷ್ಟೇ ಕನೆಕ್ಟ್ ಮಾಡಿದ್ದಾರೆ. ಅಂದರೆ ನಮ್ಮ ಆ್ಯಾವ್ರೇಜ್ ಪವರ್ ಡಿಸಿಪೇಟೆಡ್ ಫಾರ್ಮುಲಾ ಏನಿದೆ ಸರ್? VRMS IRMS ಕಾಸ್ ಫೈ ಇದೆ ಸರ್. ಓನ್ಲಿ ಫಾರ್ ರೆಸಿಸ್ಟೆನ್ಸಿಗೆ ಕಾಸ್ ಫೈ ಇಸ್ ಈಕ್ವಲ್ ಟು 1 ಫಾರ್ ಯಾವುದಕ್ಕೆ? ಓನ್ಲಿ ರೆಸಿಸ್ಟೆನ್ಸ್ ಕನೆಕ್ಟ್ ಮಾಡಿದ್ರೆ ಅಂತ ಗೊತ್ತಿದೆ. VRMS IRMS ಅದನ್ನು P ಅಂಥೇಳಿ ಒಂದು ಕಡೆ ರಿಸರ್ವ್ ಮಾಡ್ಕೊಳ್ಳೋಣ. ಈಗೇನು ಮಾಡಿದರು? ಆ ರೆಸಿಸ್ಟೆನ್ಸ್ ಜೊತೆಗೆ ಎಲ್ಲನ್ನು ಆ್ಯಡ್ ಮಾಡಿಬಿಟ್ಟ. ಇದು ಸೆಕೆಂಡ್ ಪಾರ್ಟ್, ಇದು ಫಸ್ಟ್ ಪಾರ್ಟ್. ಇದು ಸೆಕೆಂಡ್ ಪಾರ್ಟ್ ನಾನು ಇಂಟ್ರೊಡ್ಯೂಸಿಂಗ್ ಎಲ್. ಅವಾಗ ಏನಾಗುತ್ತೆ? ಕಾಸ್ ಫೈ ಚೇಂಜ್ ಆಗುತ್ತೆ ವಿದ್ಯಾರ್ಥಿಗಳೇ. ಏನು ಬಂದ್ಬಿಡುತ್ತೆ? R/Z. ಮತ್ತಿಲ್ಲಿ 0 1 ಅಂತ ಬರೋಂಗಿಲ್ಲ. LR ಸರ್ಕ್ಯೂಟಿಗೆ ಫೇಸ್ ಆ್ಯಂಗಲ್ 90 ಇರೋಲ್ಲ, 0 ಇರೋಲ್ಲ, ಬೇರೆ ಇರುತ್ತೆ. ಎಷ್ಟಿರುತ್ತೆ? R/Z ಇರುತ್ತೆ. ಇವಾಗ ಪವರ್ ಡಿಸಿಪೇಟೆಡ್ ಎಷ್ಟು? ಲೆಟ್ ಅಸ್ ಹಿ ಹ್ಯಾಸ್ ಟೇಕನ್ P'. ನ್ಯೂ ಪವರ್ ಅಂತ ತಗೊಂಡ್ರೆ ಮತ್ತೆ ಏನು ಮಾಡೋಣ? VRMS IRMS ಇಂಟು ಕಾಸ್ ಫೈ. ನೋಡಪ್ಪ, ಇಲ್ಲಿ ಏನು ಚೇಂಜ್ ಆಗುತ್ತೆ ಅನ್ನೋದು ಇಂಪಾರ್ಟೆಂಟ್. ವೋಲ್ಟೇಜ್ ಸೇಮ್ ಉಳಿಯುತ್ತೆ, ಕರೆಂಟ್ ಚೇಂಜ್ ಆಗುತ್ತೆ. ಹೌದು ಸರ್, ಯಾಕೆ ಹೇಳು? ಮೊದಲು ಯಾರಿದ್ರು? ಬರೀ ರೆಸಿಸ್ಟೆನ್ಸ್ ಅಷ್ಟೇ ಇದ್ದ. ಮೊದಲು ರೆಸಿಸ್ಟೆನ್ಸ್ ಮಾತ್ರ ಇದ್ದ. ಹೌದು ಸರ್. ಈಗ ಯಾರು ಬಂದರು? ಹೊಸ ಗೆಸ್ಟ್ ಇಂಡಕ್ಟೆನ್ಸ್ ಬಂದ. ಇಂಪಿಡೆನ್ಸ್ ಜಾಸ್ತಿ ಆಯಿತು, ಬಟ್ ವೋಲ್ಟೇಜ್ ಏನಿದೆ? ಸೇಮ್ ಇದೆ.
ವಿ ಸೇಮ್ ಆಯ್ತು, ಐ ಚೇಂಜ್ ಮಾಡ್ಕೋಬೇಕು. ಹೆಂಗೆ ಚೇಂಜ್ ಮಾಡ್ಕೋಬೇಕು? ವಿ ಆರ್ ಎಮ್ ಎಸ್, ಐ ಆರ್ ಎಮ್ ಎಸ್ ಹೆಂಗೆ ಬರ್ಕೋಬೇಕು? ವಿ ಆರ್ ಎಮ್ ಎಸ್ ಬೈ ಝೆಡ್ ಬರ್ಕೋಬೇಕು. ವಿ ಬೈ ಝೆಡ್ ಗೊತ್ತಲ್ಲ ಸರ್? ಐ ಇಸ್ ಈಕ್ವಲ್ ಟು ವಿ ಬೈ ಆರ್ ಕಣಪ್ಪ. ರೆಸಿಸ್ಟೆನ್ಸ್ ಬದಲು ಏನು ಬರ್ಕೋಬೇಕು? ಇಂಪಿಡೆನ್ಸ್ ಬರ್ಕೋಬೇಕು. ಇಲ್ಲಿ ಆರ್ ಎಮ್ ಎಸ್ ಅಂತ ಬರ್ಕೊಂಡಿದ್ದೀವಿ. ಕಾಸ್ ಫೈ ಅಂದ್ರೆ ಏನು? ಆರ್ ಬೈ ಝೆಡ್ ಬರೀಬೇಕು. ಆರ್ ಡಿವೈಡೆಡ್ ಬೈ ಝೆಡ್. ಸ್ವಲ್ಪ ಅರೇಂಜ್ ಮಾಡ್ಕೊಳ್ಳಿಪ್ಪ. ಸರ್ ಏನು ಅರೇಂಜ್ ಮಾಡ್ಕೋಬೇಕು ಅಂತ ಕೇಳಿದರೆ, ಇನ್ ಟರ್ಮ್ಸ್ ಆಫ್ ಆರ್ ಬೈ ಝೆಡ್ ಅಲ್ಲ. ಹಾಂ, ಬರೆಯೋಣ, ಏನು ತೊಂದರೆ ಇಲ್ಲ. ಕಾಪಿ ಮಾಡ್ಕೊಂಡ್ರೆ ಸೊ ಈಗ ಇಲ್ಲಿ ವಿ ಆರ್ ಎಮ್ ಎಸ್ ಅಥವಾ ಇನ್ನೊಂದು ಸ್ಟೆಪ್ ಇಲ್ಲಿ ಅಳಿಸಿದ್ದೀನಿ, ಬರ್ಕೊಂಡಿದ್ದೀರ ಅಂತ ಅಂದ್ಕೊಂಡು, ಹಿಯರ್ ಒನ್ ಸ್ಟೆಪ್ ವಿ ಆರ್ ಎಮ್ ಎಸ್, ಹಿಯರ್ ಆಲ್ಸೋ ವಿ ಆರ್ ಎಮ್ ಎಸ್ ಬೈ ಆರ್ ಚೇಂಜ್ ಮಾಡ್ಕೊಳ್ಳೇಬೇಕು. ಅವಾಗೇನಾಯಿತು? ವಿ ಆರ್ ಎಮ್ ಎಸ್ ಸ್ಕ್ವೇರ್ ಜಾಗದಲ್ಲಿ ಪಿ ಇಂಟು ಆರ್ ಬರುತ್ತೆ. ವಿ ಆರ್ ಎಮ್ ಎಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಪಿ ಇಂಟು ಆರ್. ಯಾಕೆಂತ ಕೇಳಿದ್ರೆ ಇಲ್ಲಿ ನನಗೆ ಇನ್ ಟರ್ಮ್ಸ್ ಆಫ್ ಆರ್ ಬರಬೇಕು. ಸರ್ಕ್ಯೂಟ್ ಅಳಿಸಿದ್ದೀನಿ. ಸೊ ಯುವರ್ ಆನ್ಸರ್ ವಿ ಆರ್ ಎಮ್ ಎಸ್ ಇಂಟು ವಿ ಆರ್ ಎಮ್ ಎಸ್ ಇಸ್ ವಿ ಆರ್ ಎಮ್ ಎಸ್ ಸ್ಕ್ವೇರ್. ಫ್ರಮ್ ದಿಸ್ ವಾಟ್ ಐ ಕ್ಯಾನ್ ರೈಟ್? ಪಿ ಇಂಟು ಆರ್, ಪಿ ಇಂಟು ಆರ್ ಇಂಟು ಆರ್ ಬೈ ಝೆಡ್ ಸ್ಕ್ವೇರ್. ಸೊ ಯುವರ್ ಆನ್ಸರ್ ಪಿ ಇಂಟು ಆರ್ ಬೈ ಝೆಡ್ ಹೋಲ್ ಸ್ಕ್ವೇರ್. ಅರ್ಥ ಆಗಿದೆ? ಏನು ಕಷ್ಟದ್ದೇನೂ ಇಲ್ಲ. ಅಲ್ಲಿ ಅರೇಂಜ್ ಮಾಡ್ಕೊಳ್ಳೋದು ಟ್ರಿಕ್ ಅಷ್ಟೇ, ಬೇರೆ ಏನಿಲ್ಲ. ಫಸ್ಟು ಬರೀ ರೆಸಿಸ್ಟೆನ್ಸ್ ಕೊಟ್ಟಿದ್ರು, ಕಾಸ್ ಫೈ 1 ಇತ್ತು, ವೋಲ್ಟೇಜ್ ವಿ ಆರ್ ಎಮ್ ಎಸ್ ಇತ್ತು, ಐ ಆರ್ ಎಮ್ ಎಸ್ ವೆನ್ ವಿ ಟೇಕ್ ಎಲ್ ಇನ್ ಸೀರೀಸ್. ನೀವು ಇದನ್ನು ಸೇಮ್ ಕೆಪಾಸಿಟರ್ ಕೊಟ್ಟರು ಇದೇ ರೀತಿ ಆನ್ಸರ್ ಬರುತ್ತೆ. ಇನ್ ಕೆಪಾಸಿಟರ್ ಆಲ್ಸೋ ಇಫ್ ದೇ ಗಿವ್ ಯು ವಿಲ್ ಗೆಟ್ ದಿ ಸೇಮ್ ಆನ್ಸರ್. ಯಾಕೆ? ವೋಲ್ಟೇಜ್ ಸೇಮ್ ಉಳಿಯುತ್ತೆ. ಅಲ್ಲಿ ಕೂಡ ಏನು ವಿ ಆರ್ ಎಮ್ ಎಸ್ ಇಂಟು ವಿ ಆರ್ ಎಮ್ ಸ್ಕ್ವೇರ್ ಬರ್ಕೊಂಡ್ರೆ ಪಿ ಇಂಟು ಆರ್ ಬಂತು. ನೆಕ್ಸ್ಟ್ ಸಿಂಪ್ಲಿಫೈ ಮಾಡ್ಕ, ವಿ ಆರ್ ಎಮ್ ಎಸ್ ಸ್ಕ್ವೇರ್ ಜಾಗದಲ್ಲಿ ಏನು ಬರೆದೆ? ಪಿ ಆರ್ ಬರ್ಕೊಂಡೆ. ಪಿ ಆರ್ ಇಂಟು ಇನ್ನೊಂದು ಆರ್ ಬೈ ಝೆಡ್ ಇಂಟು ಝೆಡ್, ಝೆಡ್ ಸ್ಕ್ವೇರ್ ಇದೆ. ಸೊ ಯು ಗಾಟ್ ಪಿ ಇಂಟು ಆರ್ ಬೈ ಝೆಡ್ ಹೋಲ್ ಸ್ಕ್ವೇರ್. ಓಕೆ ಡಿಯರ್ ಸ್ಟೂಡೆಂಟ್ಸ್, still some theory concepts are left. After completing again the pending concepts, again we will have some discussion regarding problems. Fine? Yes sir. So option ಯಾವ ಟಿಕ್ ಮಾಡ್ಕೊಳ್ಳೋಣ? ಬರ್ಕೊಂಡಿದ್ರೆ ಆಪ್ಷನ್ ಬರ್ಕೊಂಡಿದ್ರೆ ಬರ್ಕೊಳ್ಳೋಕೆ ಬೇಜಾರಾಗುತ್ತೆ ಅಂದರೆ ಲಾಸ್ಟ್ ಆನ್ಸರ್ ನೀಟಾಗಿ ಬರ್ಕೊ, ಪಿ ಇಂಟು ಆರ್ ಬೈ ಝೆಡ್ ಹೋಲ್ ಸ್ಕ್ವೇರ್. ಸೊ ಡಿಯರ್ ಸ್ಟೂಡೆಂಟ್ಸ್, ನಾವು ದ ಇಂಪಾರ್ಟೆಂಟ್ ಟಾಪಿಕ್ ದ್ಯಾಟ್ ವಿ ಹ್ಯಾವ್ ಟು ಎಂಟರ್ ಇನ್ ದ ಸೇಮ್ ಚಾಪ್ಟರ್ ಈಸ್ ಟೇಕ್ ಹೆಡ್ಡಿಂಗ್ ಎಲೆಕ್ಟ್ರಿಕಲ್ ರೆಸೋನೆನ್ಸ್. ಆಫ್ LCR circuit. ಫೈನ್ ಫೈನ್, ಚೆನ್ನಾಗಿ ಅರ್ಥ ಆಗಲಿ ಅಂತ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ ಸರ್. ನೋಡಪ್ಪ, ನೀವು ಫಸ್ಟ್ ಇಯರಲ್ಲಿ ರೆಸೊನೆನ್ಸ್ ಕಾಲಮ್ ಎಕ್ಸ್ಪರಿಮೆಂಟ್ ಮಾಡಿದ್ರಿ. ಟ್ಯೂನಿಂಗ್ ಫೋರ್ಕ್ ತಗೊಂಡು ಒಂದು ಪೈಪಲ್ಲಿ ಹಿಂಗೆ ಇಟ್ಕೊಂಡು ಅದರಲ್ಲಿ ಗಾಳಿ ಇರುತ್ತೆ, ಈ ಟ್ಯೂನಿಂಗ್ ಫೋರ್ಕನ್ನು ವೈಬ್ರೇಟ್ ಮಾಡಿ ಈ ಪೈಪನ್ನು ಅಡ್ಜಸ್ಟ್ ಮಾಡ್ತಾ ಇದ್ವಿ. ಗುಯ್ ಅಂತ ಸೌಂಡ್ ಕೇಳ್ತಾ ಇತ್ತು, ಜೋರಾಗಿ ಕೇಳ್ತಾ ಇತ್ತು. ನೆನಪಿದೆಯಾ? ಹ್ಞೂ ಸರ್. ಏನಾಗುತ್ತೆ? ನ್ಯಾಚುರಲ್ ಫ್ರೀಕ್ವೆನ್ಸಿ ಆಫ್ ದ ವೈಬ್ರೇಟಿಂಗ್ ಏರ್ ಕಾಲಮ್ ಆ್ಯಂಡ್ ದ ಫ್ರೀಕ್ವೆನ್ಸಿ ಆಫ್ ದ ಪೀರಿಯಾಡಿಕ್ ಫೋರ್ಸ್, when they get equal, they superimpose, there is sudden rise in the amplitude and intensity of a wave proportional to square of the amplitude. Gottu sir. Interference of light waves alli, when crest of one wave falls on crest of another,
ಅಥವಾ when two waves are in phase, when two waves are in phase, that is 2n pi, phase difference is 2n pi, or the path difference is n lambda, there is a phenomena called constructive interference, where there is a sudden rise in amplitude. And that sudden rise in the amplitude gives intensity proportional to square of the amplitude. You will get maximum intensity. There is a phenomena of resonance of light waves. Here there is a phenomena of resonance of sound waves. Understood? Like that, similar to this, there is a phenomena of electrical resonance. We have to understand. We have matched here. What we have matched? The natural frequency of the air column become equal to the frequency of the applied periodic force. Equal ಮಾಡ್ತಾ ಇದೀವಿ. We are adjusting the length here. ಹಂಗೆ ಇಲ್ಲಿ ಏನು ಮಾಡ್ತಾ ಇದೀವಿ? ಕಂಡೀಷನ್ ಆಗ್ತಾ ಇದೀವಿ. ಇನ್ ಫೇಸ್ ಇದ್ರೆ 2n pi even multiple of pi ಇದ್ರೆ ಪಾತ್ ಡಿಫರೆನ್ಸ್ n lambda 0 1 lambda 2 lambda 3 lambda ಇನ್ ಫೇಸ್ ಇದ್ರೆ ಪಾತ್ ಡಿಫರೆನ್ಸ್ 0 ಇದ್ರೆ crust on falling on crust, the resultant amplitude increases. When amplitude increases, intensity proportional to square of the amplitude, it becomes bright, and there is a phenomena that we call as interference. There is also something called resonance. Similar to that, we have electrical resonance. ಆ ಎಲೆಕ್ಟ್ರಿಕಲ್ ರೆಸೊನೆನ್ಸಲ್ಲಿ ಏನು ಮಾಡಬೇಕು ನಾವಿಲ್ಲಿ? ಈಗಲ್ಲಿ ಏನು ಚೇಂಜ್ ಮಾಡ್ತಾ ಇದ್ವಿ ನಾವು? ಲೆಂಗ್ತ್ ಆಫ್ ದಿ ಏರ್ ಕಾಲಮ್ ಚೇಂಜ್ ಮಾಡ್ತಾ ಇದ್ವಿ ರೆಸೊನೆನ್ಸ್ ಟ್ಯೂಬಲ್ಲಿ. ಇಲ್ಲಿ ಏನು ಚೇಂಜ್ ಮಾಡ್ತಾ ಇದ್ವಿ? ಫೇಸನ್ನ ಚೇಂಜ್ ಮಾಡ್ತಾ ಇದ್ವಿ ಅಲ್ಲಿ ಇಂಟರ್ಫರೆನ್ಸ್ ಕ್ಲಾಸಲ್ಲಿ. ಈಗ ನಾವೇನು ಮಾಡಬೇಕು? ಇಂಡಕ್ಟನ್ಸನ್ನು ಚೇಂಜ್ ಮಾಡಬೇಕು, ಜೊತೆಗೆ ಕೆಪಾಸಿಟಿವ್ ರಿಯಾಕ್ಟನ್ಸನ್ನು ಚೇಂಜ್ ಮಾಡಬೇಕು. ವಿ ಹ್ಯಾವ್ ಟು ಚೇಂಜ್ XL ಆ್ಯಂಡ್ XC ಸ್ಟೂಡೆಂಟ್ಸ್. ಇವರಿಬ್ಬರು ಈಗ ಅವರಿಬ್ಬರನ್ನ ಏನು ಮಾಡಬೇಕು? ಮ್ಯಾಚಿಂಗ್ ಮಾಡಬೇಕು. XL ಬಿಕಮ್ ಈಕ್ವಲ್ ಟು XC. ಈಗೆಲ್ಲ ಹೇಳ್ತಾ ಇದ್ವಿ ಇನ್ ಫೇಸ್ ಅಂತ ಹೇಳ್ತಾ ಇದ್ವಿ ಎಲ್ಲಿ ಇಂಟರ್ಫರೆನ್ಸ್ ಕ್ಲಾಸಲ್ಲಿ. ಈ ರೆಸೊನೆನ್ಸ್ ಟ್ಯೂಬಲ್ಲಿ ಫ್ರೀಕ್ವೆನ್ಸಿ ಮ್ಯಾಚ್ ಆಗಬೇಕು. ಯಾರ್ಯಾರ್ದು? ವೈಬ್ರೇಟಿಂಗ್ ಏರ್ ಕಾಲಮ್ದು ಮತ್ತು ಅಪ್ಲೈಡ್ ಪೀರಿಯಾಡಿಕ್ ಫೋರ್ಸ್ ಫ್ರಮ್ ದಿ ಟ್ಯೂನಿಂಗ್ ಫೋರ್ಕ್ ಇಬ್ಬರು ಮ್ಯಾಚಿಂಗ್. ಹಾಗೆ ಇವರಿಬ್ಬರನ್ನ ಮ್ಯಾಚಿಂಗ್ ಮಾಡಬೇಕು, ಮ್ಯಾಚಿಂಗ್ ಮಾಡಬೇಕು. ಏನು? XL ಮತ್ತು XCನ ಈಕ್ವಲ್ ಬರಂಗೆ ಮಾಡ್ಕೋಬೇಕು. ಮಾಡ್ಕೊಂಡ್ರೆ ಏನಾಗುತ್ತೆ? ಸಡನ್ನಾಗಿ ಪೀಕ್ ರೈಸ್ ಆಗಿಬಿಡುತ್ತೆ. ಯಾವುದು? ಕರೆಂಟ್ ರೈಸ್ ಆಗುತ್ತೆ ಅಷ್ಟೇ. ಇಲ್ಲಿ ದೇರ್ ಈಸ್ ಅ ಸಡನ್ ರೈಸ್ ಇನ್ ದ ಕರೆಂಟ್ at particular some frequency. If we plot a graph of current versus frequency, whenever this XL become is equal to XC, ಹೆಂಗೆ ಈಕ್ವಲ್ ಆಗುತ್ತೆ ಚೆಕ್ ಮಾಡಬೇಕು. ಆನ್ ಚೇಂಜಿಂಗ್ ದ ಫ್ರೀಕ್ವೆನ್ಸಿ ವಾಟ್ ಹ್ಯಾಪನ್ಸ್? ಸರ್, XL is directly proportional to F. ಪ್ರಾಬ್ಲಮ್ಸ್ ಎಲ್ಲ ಹೇಳ್ಕೊಟ್ಟಿದ್ದೇನೆ ವಿದ್ಯಾರ್ಥಿಗಳೇ. ಇನ್ನೊಂದು ಸಲ ನೋಡ್ಕೊಂಬಿಡ. XL is equal to omega L 2 pi FL. XL proportional to F. ಹೌದು ಸರ್. XC is equal to 1 by omega C. That is 1 by 2 pi FC proportional to 1 by F. ಹೌದು ಗುರುಗಳೇ. ಏನಾಯಿತು ಸರ್? ಆಸ್ ದ frequency increases, XL also increases, but in case of capacitor, as frequency increases, capacitive reactance decreases. rectangular by rectangular hyperbola. ಇಲ್ಲಿ ಏನೋ ಮಜಾ, ಏನು ಮಜಾ, ಇಬ್ಬರು ಈಕ್ವಲ್ ಆಗ್ತಾ ಇದ್ದಾರೆ. ಯಾವುದೋ ಒಂದು ಪರ್ಟಿಕ್ಯುಲರ್ ಫ್ರೀಕ್ವೆನ್ಸಿ ಆಫ್ ಎ ಸಿ ಇದೆ, ಫ್ರೀಕ್ವೆನ್ಸಿ ಆಫ್ ಎ ಸಿ ಮತ್ತು ಯಾವುದೋ ಒಂದು ಪರ್ಟಿಕ್ಯುಲರ್ ಫ್ರೀಕ್ವೆನ್ಸಿ ಆಫ್ ಎ ಸಿ ಹತ್ರ ಇಂಗ್ಲೀಷ್ನಾಗ ಫಾರ್ ಎ ಪರ್ಟಿಕ್ಯುಲರ್ ಫ್ರೀಕ್ವೆನ್ಸಿ ಆಫ್ ಎ ಸಿ ದ ಇಂಡಕ್ಟಿವ್ ರಿಯಾಕ್ಟನ್ಸ್ ಬಿಕಮ್ ಈಕ್ವಲ್ ಟು ಕೆಪಾಸಿಟಿವ್ ರಿಯಾಕ್ಟನ್ಸ್. ಅಟ್ ದಟ್ ಪಾಯಿಂಟ್ ದರ್ ಈಸ್ ಅ ಸಡನ್ ರೈಸ್ ಇನ್ ದ current and that phenomena is called electrical resonance. ಅರ್ಥ ಆಯ್ತಲ್ವಾ? ಮ್ಯಾಚಿಂಗ್ ಮಾಡಬೇಕು. ಯಾರನ್ನ? ಇಂಡಕ್ಟಿವ್ ರಿಯಾಕ್ಟನ್ಸ್ ಮತ್ತು ಕೆಪಾಸಿಟಿವ್ ರಿಯಾಕ್ಟನ್ಸನ್ನು ಮ್ಯಾಚ್ ಮಾಡಿಬಿಡು. ಏನಾಗತ್ತೆ ಅವಾಗಲ್ಲಿ? ಕರೆಂಟ್ ಬರ್ರಂತ ಮೇಲೆ ಹೋಗ್ಬಿಡುತ್ತೆ, ಭಯಂಕರ ಪೀಕ್ ಹೋಗ್ಬಿಡುತ್ತೆ. ಹಂಗಂತೇಳಿ ಇನ್ಫಿನಿಟಿ ಹೋಗಲ್ಲ.
there is a sharp rise in current. And this phenomena by which there is a sharp rise in current, ಅಥವಾ current in the circuit becomes maximum. When XL become equal to XC for a particular frequency of AC is called electrical resonance, and the particular frequency is called resonant frequency. ಬರ್ಕೊಳ್ಳಿ ವಿದ್ಯಾರ್ಥಿಗಳೇ, ಗ್ರಾಫ್ ಹಾಕೋಣಂತೆ. It is the phenomenon by which there is sharp rise in current, sharp rise, RISE, rise in current, and becomes maximum when XL is equal to XC. ಅದನ್ನು ವರ್ಡಿಂಗ್ಸಲ್ಲಿ ನಿಮಗೆ ಗೊತ್ತಿದೆ ಅಂತ. XL ಅಂದ್ರೆ ಏನಪ್ಪ? ಇಂಡಕ್ಟಿವ್ ರಿಯಾಕ್ಟನ್ಸ್ ಈಕ್ವಲ್ ಟು ಕೆಪಾಸಿಟಿವ್ ರಿಯಾಕ್ಟನ್ಸ್. ನೋಡಿ ವಿದ್ಯಾರ್ಥಿಗಳೇ, ಇದು ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಒಂದಿಷ್ಟು ಲೆಕ್ಕ ಮಾಡಿಸಿದ್ವಿ. ಯಾಕೆ? ಸ್ವಲ್ಪ ಕಾನ್ಫಿಡೆನ್ಸ್ ಬರಲಿ ಅಂತ. ಸುಮ್ಮನೆ ಓದಕ್ಕೆ ನಾವೆಲ್ಲ ಪಾಠ ಮಾಡ್ಕೊಂತ ಹೋಗ್ಬಿಡೋದು, ಲಾಸ್ಟಿಗೆ ಅಂದ್ರೆ ಇವೆಲ್ಲ ಮರ್ತು ಬಿಟ್ಟಿರ್ತೀರ ವಿದ್ಯಾರ್ಥಿಗಳು, ಅಷ್ಟೇ, ಬೇರೆ ಏನಿಲ್ಲ. ಅಲ್ಲಿ ಕೆಲವ್ರಿಗೆ ಹೇಳ್ಕೊಟ್ಮೇಲೆ ನೆಕ್ಸ್ಟೇ ಮರಿತೀರ, ಅದು ಬೇರೆ. ಚೆನ್ನಾಗಿ ಕಲಿತಾ ಇರೋರು ಈಗೆಲ್ಲ ಚೆನ್ನಾಗಿ ನೋಡ್ಬಿಟ್ರೆ, ಸರ್ XL ಇಸ್ ಈಕ್ವಲ್ ಎಕ್ಸ್ ಗೊತ್ತು ಸರ್, ಇಂಡಕ್ಟಿವ್ ರಿಯಾಕ್ಟನ್ಸ್ ಇಸ್ ಈಕ್ವಲ್ ಟು ಕೆಪಾಸಿಟಿವ್ ರಿಯಾಕ್ಟನ್ಸ್ ಬಂದರೆ ದೇ ಆರ್ ಫಂಕ್ಷನ್ ಆಫ್ ಫ್ರೀಕ್ವೆನ್ಸಿ ಇರುತ್ತೆ ಸರ್. ಒಂದು ಪರ್ಟಿಕ್ಯುಲರ್ ಫ್ರೀಕ್ವೆನ್ಸಿ ಹತ್ರ ಇದಕ್ಕೆ ನಾವು F0 ಅಂತ ಬರೆಯೋಣ ವಿದ್ಯಾರ್ಥಿಗಳೇ. F0 ಅಂದರೆ ರೆಸೋನೆಂಟ್ ಫ್ರೀಕ್ವೆನ್ಸಿ. ಬರ್ಸ್ತೀನಂತೆ, ನಿಧಾನ ಕೇಳ್ರಿ, ಇನ್ನೊಂದ್ಸಲ ಚೆಕ್ ಮಾಡಿ. ಇಟ್ ಈಸ್ ದ ಫಿನಾಮಿನನ್ ಬೈ ವಿಚ್ ದೇರ್ ಈಸ್ ಶಾರ್ಪ್ ರೈಸ್ ಇನ್ ಕರೆಂಟ್ and becomes maximum when XL is equal to XC. ಅಲ್ಲಿಗೆ ಸ್ಟಾಪ್ ಮಾಡಿ. ಸ್ಟಾಪ್ ಮಾಡಿದ ತಕ್ಷಣ ಎರಡೂ ಗ್ರಾಫ್ ಒಂದು ಬಾಜು ಒಂದು ಬರ್ಬೇಕು, ಒಂದ್ರ ಪಕ್ಕ ಒಂದು ಬರ್ಬೇಕು ನೋಡಿ. This you can say I maximum origin. ಇದು F0 resonant frequency. We are plotting ನೋಡಿ graph of current versus frequency plot ಮಾಡಬೇಕು. ಹೌದು ಸರ್. By the side of this, you must have this one more graph. Means we are plotting XL, XC versus frequency of AC. Side ಬೇಕಾರೆ XL is equal to omega L equal to 2 pi FL. ಚೆನ್ನಾಗಿ ಪರ್ಫೆಕ್ಟಾಗಿ ಗೊತ್ತಾಗಲಿ ಅಂತ ಅಷ್ಟೇ. ಹೌದು ಸರ್. XL proportional to frequency. XC is equal to 1 by omega C. ಅಂದರೆ ಕೆಪಾಸಿಟಿವ್ ರಿಯಾಕ್ಟನ್ಸ್ equal to 1 upon 2 pi FC. Sir, proportional to 1 by F. 1 upon F inversely. ಅವನ್ನ ಸೈಡಿಗೆ ಬರ್ಕೊಂಡು ಈ ಗ್ರಾಫ್ ನೋಡಿದರೆ ನೀಟಾಗಿ ಇದು ಶಾರ್ಪ್ ಎಡ್ಜ್ ಕಾಣಬೇಕು. ಸಡನ್ ರೈಸ್ ಇನ್ ದ ಆಂಪ್ಲಿಟ್ಯೂಡ್. ದಟ್ ಆಂಪ್ಲಿಟ್ಯೂಡ್ ಆಫ್ ದಿ ಕರೆಂಟ್ ಬಿಕಮ್ಸ್ ಮ್ಯಾಕ್ಸಿಮಮ್. Okay, next you take a expression for resonant frequency. Expression for resonant, NANT, resonant frequency. F0 is equal to 1 divided by 2 by root LC ಅಂತ ಪ್ರೂವ್ ಮಾಡಬೇಕು. ಮಾಡೋಣ ಸರ್. ಗ್ರಾಫ್ ಬರ್ಕೊಂಡಿದ್ದೀರಾ ಅಂತ ತಿಳ್ಕೊಂಡು ಬರೆಯಪ್ಪ. ಇಟ್ ಈಸ್ ದ ಫ್ರೀಕ್ವೆನ್ಸಿ ಅಟ್ ವಿಚ್
amplitude of the current becomes maximum. Amplitude of the current becomes maximum when XL is equal to XC. ಇಷ್ಟಂತೂ ಬರಿಬೇಕಪ್ಪ, ಹೇಳ್ಕೊಟ್ಟಿದ್ದೀನಿ. ಮತ್ತು ಯಾವುದರ ಬುಕ್ಕು ನೋಟ್ಸ್ ಬರ್ಕಂತ್ಯ ನಿನಗೆ ಬಿಟ್ಟಿದ್ದು. ಇಲ್ಲಿ XL ಅಂದರೆ ಒಮೆಗಾ ಎಲ್ ಇದೆಯಲ್ಲ, ಅದಕ್ಕೆ ಸ್ವಲ್ಪ ಒಮೆಗಾ ನಾಟ್ ಅಂದರೆ ರೆಸೋನೆಂಟ್ ಅಂತ ಬರಲಿ ಅಂತ. ಒಮೆಗಾ ನಾಟ್ ಎಲ್ ಇಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ ಒಮೆಗಾ ನಾಟ್ ಸಿ. ಬರ್ಕೊಂಬಿಡಿ, ಈಸಿ ಇದೆ, ತುಂಬ ಈಸಿ ಇದೆ. ಒಮೆಗಾ ನಾಟ್ ಸ್ಕ್ವೇರ್ ಎಲ್ ಈ ಕಡೆ ತೊಗೊಂಬಂದೆ ಸರ್, 1/LC. ಒಮೆಗಾ ನಾಟ್ ಹಂಗೆ ಇಡ್ಕ, ಸ್ಕ್ವೇರ್ ಆ ಕಡೆ ಕಳಿಸು, ಸ್ಕ್ವೇರ್ ರೂಟ್ ಆಗುತ್ತೆ. ಸ್ಕ್ವೇರ್ ರೂಟ್ ಆಫ್ 1 ಈಸ್ 1 ಡಿವೈಡೆಡ್ ಬೈ ರೂಟ್ LC. ಇದೊಂದು ಫಾರ್ಮುಲಾ ಬೇಕು, ನೆನ್ಪಿಟ್ಕ. ಒಮೆಗಾ ನಾಟ್ 1/√LC. ಒಮೆಗಾ ಅಂದರೆ ಆಂಗ್ಯುಲರ್ ಫ್ರೀಕ್ವೆನ್ಸಿ ಅಂತಾರೆ, ರೆಸೋನೆಂಟ್ ಆಂಗ್ಯುಲರ್ ಫ್ರೀಕ್ವೆನ್ಸಿ ಅಂತಾರೆ. ರೈಟ್ ಸೈಡ್ ಅಳಿಸ್ತೀನಿ ಸರ್, ಅಳಿಸ್ಕೊಳ್ಳಿ ಸರ್. ಏನು ಮಾಡೋಣ ಸರ್? ಒಮೆಗಾ ನಾಟ್ ಆಂಗ್ಯುಲರ್ ಫ್ರೀಕ್ವೆನ್ಸಿ ಅಂತ ಗೊತ್ತಿದೆಯಲ್ಲ ಸರ್, ಫಾರ್ಮುಲಾ ಹೇಳ್ಕೊಟ್ಟಿದ್ದೀರಾ. ಏನಂತ ಬರೆಯೋಣ? 2πf0. 2πf0 is equal to 1 divided by √LC. Therefore, f0 is equal to 1 divided by root of 1/2π into √LC. Frequency ಇರುತ್ತೆ dash dash in terms of hertz. Dear students, entire this will carry 3 marks in your board exam. ಕೇಳಲಿಲ್ಲ ಅಂದರೆ ಪ್ರಾಬ್ಲಮ್ 5 ಮಾರ್ಕಿಗೆ ಕೇಳ್ತಾನೆ, ತುಂಬ ಈಸಿ ಇರ್ತದೆ. ಎಲ್ ಕೊಡ್ತಾನೆ, ಸಿ ಕೊಡ್ತಾನೆ, f0 ಕಂಡುಹಿಡಿಬೇಕು, ಅದ್ರ ಜೊತೆಗೆ ಒಮೆಗಾ ನಾಟ್ ಕಂಡುಹಿಡಿಬೇಕು. 5 ಮಾರ್ಕ್ ಈಸಿ ಇರುತ್ತೆ. ಅರ್ಥ ಆಯ್ತೇನಪ್ಪ? ಯಾವಾಗ ಇಂಡಕ್ಟಿವ್ ರಿಯಾಕ್ಟೆನ್ಸ್ ಬಿಕಮ್ ಇಸ್ ಈಕ್ವಲ್ ಟು ಕೆಪಾಸಿಟಿವ್ ರಿಯಾಕ್ಟೆನ್ಸ್ ಬರುತ್ತೋ ಆವಾಗ ಫ್ರೀಕ್ವೆನ್ಸಿ ಆಫ್ ದ ಸರ್ಕ್ಯೂಟ್ ಬಿಕಮ್ಸ್ 1/2π into √LC and the amplitude of the current becomes maximum. Okay, now here when XL become equal to XC, there is a impedance formula. Idaitanpa, shall we remove the content on the board? So these points should be remembered. What this is, at resonance means electrical resonance, XL is equal to XC, current is maximum. First point. And omega naught becomes 1 divided by √LC. This must be known. Second point. What about the impedance? And this Z becomes minimum, that is equal to R. ಏನು ಸರ್ ಇದು? Z ಫಾರ್ಮುಲಾ √R² + XL - XC² ಇದೆಯಪ್ಪ. ಈಗ Z ವ್ಯಾಲ್ಯೂ ಏನಿದೆ? R² ಪ್ಲಸ್ ದಿಸ್ ಅಮೌಂಟ್ ಪ್ಲಸ್ ಇದೆಷ್ಟೋ ವ್ಯಾಲ್ಯೂ ಇದೆ, 2 5 6 ಎಷ್ಟೋ ಇದೆ. ಈಗ ನಮ್ಮ ಈ ಕಂಡೀಷನ್ XL is equal to XC ಆಗಿಬಿಟ್ರೆ, ಹಿಯರ್ XL is equal to XC means this becomes what? 0. ಯಾವಾಗಿದು 0 ಆಗಿಬಿಡುತ್ತೋ Z becomes what? R. ಮಗ್ಲೆಷ್ಟಿತ್ತು? ಜಾಸ್ತಿ ಇತ್ತು. ಬಿಕಾಸ್ ಆಫ್ ದಿಸ್ ಟರ್ಮ್ ಅಡಿಷನ್ ಇದೆ, ಪ್ಲಸ್ ಆಫ್ ದಿಸ್. ಇನಿಷಿಯಲಿ ಮ್ಯಾಕ್ಸಿಮಮ್ ಇತ್ತು, ಯಾರು ಇಂಪಿಡೆನ್ಸ್ ಜಾಸ್ತಿ ಇದ್ದರು. ಬಟ್ XL is equal to XC ಆದ ತಕ್ಷಣ Z equal to R ಅಂದರೆ Z ಹ್ಯಾಸ್ ರೆಡ್ಯೂಸ್ಡ್, ಪ್ರೀವಿಯಸ್ಗಿಂತ ಕಮ್ಮಿ ಆಯಿತು. ಅದಕ್ಕೆ ನಾವೇನು ಬರ್ತೀವಿ? Z ಮಿನಿಮಾ ಬಿಕಮ್ಸ್ 0. ದೇರ್ ಫಾರ್ ರೆಸೋನೆನ್ಸ್ ಸರ್ಕ್ಯೂಟಲ್ಲಿ ನೀವು ಏನು ಮಾಡಬೇಕಂದ್ರೆ Z ಮಿನಿಮಮ್ ಮಾಡಬೇಕು. ಯಾಕೆ ಅಂತ ಕೇಳಿದ್ರೆ, ಕರೆಂಟ್ ಮ್ಯಾಕ್ಸಿಮಮ್ ಆಗಬೇಕಂದ್ರೆ V ಮ್ಯಾಕ್ಸಿಮ ಡಿವೈಡೆಡ್ ಬೈ ಏನಿರುತ್ತೆ? Z ಮಿನಿಮ ಇರುತ್ತೆ.
V/Z ಇರುತ್ತೆ. ಇದು ಕಮ್ಮಿ ಇದ್ದಷ್ಟು ಕರೆಂಟ್ ಏನಾಗುತ್ತೆ, ಮ್ಯಾಕ್ಸಿಮಮ್ ಇರುತ್ತೆ. ಹಾಗಿದ್ದಾಗ ನಮಗೆ Z ಮಿನಿಮಮ್ ಆಗಬೇಕು ಅಂದರೆ R ವ್ಯಾಲ್ಯೂನ ಕಮ್ಮಿ ಮಾಡಬೇಕು. ಇದ್ರ ಮೇಲೆ ಕ್ವಶನ್ ಕೇಳ್ತಾನೆ, ಎಲ್ಲಿ ಎಂಟ್ರನ್ಸಲ್ಲಿ ಬರ್ಕ. ಆಫ್ಟರ್ ರೈಟಿಂಗ್ ದಿಸ್ ಸೆಕೆಂಡ್ ಪಾಯಿಂಟ್, ಸೆಕೆಂಡ್ ಪಾಯಿಂಟ್ ಆದಮೇಲೆ ನೆಕ್ಸ್ಟ್ ಟೈಮ್ ಬರೀಬೇಕು ಸರ್ ನಾನು. ಥರ್ಡ್ ಪಾಯಿಂಟ್, current I is made maximum by reducing value of R, so that Z minima becomes equal to R. With this idea, dear students, in one exam, one entrance paper they asked, you have to take in this category only. ಇಲ್ಲೇ ಬರ್ಕೋಬೇಕು. ಏನು ಕೇಳಿದ್ದ ಸರ್, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ದ ಬೆಸ್ಟ್ ಕಾಂಬಿನೇಷನ್? ಬರ್ಕೋ, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ದ ಬೆಸ್ಟ್ ಕಾಂಬಿನೇಷನ್ ಫಾರ್ ಎಲೆಕ್ಟ್ರಿಕಲ್ ರೆಸೋನೆನ್ಸ್. ಫಾರ್ ಎಲೆಕ್ಟ್ರಿಕಲ್ ರೆಸೋನೆನ್ಸ್ ಆಪ್ಷನ್ಸ್ ಬರೀಲೇಬೇಕು. ಆಯ್ತು ಸರ್, ಬರ್ಕೊಳ್ಳೋಣ ಸರ್. ಬೇಜಾರಾಗಬೇಡಿ, ಏನಪ್ಪ ಆಪ್ಷನ್ ಎಲ್ಲ ಬರೆಸ್ತಾನಲ್ಲ ಮೇಸ್ಟ್ರಿವ್ನ ಅಂಥೇಳಿ. ಏನು ಮಾಡೋದಪ್ಪ, ಬರ್ಸೋದು. ಈ ಕಂಪ್ಯೂಟರ್ನಾಗ ನಾವು ಏನಾರ ಡಿಸ್ಪ್ಲೇ ಮಾಡಿದ್ವಿ ಅಂದರೆ ಅದು ನೋಡಿ ಬರ್ಕೊಳ್ಳಲ್ಲ ನೀವು ಅಂತಾರದೀರ. ಕ್ವಶನ್ ಪೇಪರ್ ಡಿಸ್ಪ್ಲೇ ಮಾಡಿಬಿಡ್ತೀವ, ಸುಮ್ಮನೆ ಓದ್ಕೋಬೇಕು ನಾವು, ದಡ್ರಂಗೆ ಓದ್ಬೇಕು. ಇಂಗ್ಲೀಷ್ ಓದಕ್ಕೆ ಬರಲ್ಲ, ಹಂಗೆ ಓದ್ತಿರ್ತೀವಿ ಅಲ್ಲಿ ನಾವು. ಅದು ನೀವು ಹಿಂಗೆ ನೋಡ್ತಿರ್ತಾರೆ, ನೋಡಲ್ಲ ಹೆಂಗೆ ಓದ್ತಾ ಇದ್ದಾನ ಅವನು ಅಂತೇಳಿ. ಅದಕ್ಕೆ ಈಗ ಬರ್ಕಾಯಲ್ಲಿ ಕಂಪಲ್ಸರಿ ಬರ್ಕಂತೀವಿ, ಜಕ್ಕಿಸ್ತಾ ಬರ್ಕಂತೀಯ. ಬೇಡ ಸುಮ್ಮ ಬಿಡು ಅಥವಾ ಹೋಲಿ. ಹೇಳಿ ಜಲ್ದಿ ಹೇಳಿ, ಆಪ್ಷನ್ ಯಾವುದು? ಯಾರು ಹೇಳಿದಲ್ಲಪ್ಪ ಸರ್? 4. ಮತ್ತು XL XC ಜಾಸ್ತಿ ಐತಲ್ಲ ಸರ್, ಅದು ಎಷ್ಟರ ಇರಲಿ, XL = XC ಏನಾಗ್ಬಿಡುತ್ತೆ, =0 ಆಯಿತು. ನಮಗೇನು ಇದಿಷ್ಟರಲ್ಲಿ ಆಪ್ಷನ್ ಚೆಕ್ ಮಾಡಿದ್ರೆ ರೆಸಿಸ್ಟೆನ್ಸ್ ಮಿನಿಮಮ್ ಇರಬೇಕು. ಇಟ್ ಈಸ್ ದ ಬೆಸ್ಟ್ ಕಾಂಬಿನೇಷನ್ ಇನ್ ಆರ್ಡರ್ ಟು ಹ್ಯಾವ್ ಎಲೆಕ್ಟ್ರಿಕಲ್ ರೆಸೋನೆನ್ಸ್. ಇಷ್ಟು ಅರ್ಥ ಆದಮೇಲೆ ಸರ್ ಇದು ಎದಕ್ಕೆ ಬೇಕು ಸರ್, ಇಂಪಾರ್ಟೆನ್ಸ್ ಏನಪ್ಪ ಅಂದರೆ, ನೀವು ವಿದ್ಯಾರ್ಥಿಗಳೇ ಪ್ರತಿ ದಿವಸ TV ಮುಂದೆ ಕೂತ್ಕೊಂಡು ಚಾನಲ್ ಚೇಂಜ್ ಮಾಡ್ತೀರ. ಒಂದೊಂದು ಚಾನಲ್ಲಿಗೆ ಒಂದೊಂದು ನಂಬರ್ ಕೊಟ್ಟಿರ್ತಾರೆ ಅವರು. ಏನೋ 133, 145 ಯಾವುದೋ ನಿಮಗೆ ಇಷ್ಟ ಅದು ಚಾನಲ್ ಬರುತ್ತೆ. ಅದ್ರ ಒಳಗಡೆ ನೋಡಿದರೆ ನಾವು ಏನು ನಾವು ಚೇಂಜ್ ಮಾಡ್ತೇವೆ, ಚಾನಲ್ ನಂಬರ್ ಚೇಂಜ್ ಮಾಡೋದು ಅಂದರೆ ವಿದ್ಯಾರ್ಥಿಗಳೇ, ಯು ಆರ್ ಚೇಂಜಿಂಗ್ ಕೆಪಾಸಿಟನ್ಸ್. You are varying capacitance by keeping L as a constant. ಎಲ್ಲನ್ನು ಕಾನ್ಸ್ಟೆಂಟ್ ಮಾಡಿಕೊಂಡು ಸಿಯನ್ನು ಚೇಂಜ್ ಮಾಡ್ತಾ ಇದೆ. ಆವಾಗ ನಮ್ಮ ಫಾರ್ಮುಲಾ ರೆಸೊನೆಂಟ್ ಫ್ರೀಕ್ವೆನ್ಸಿಯಲ್ಲಿ ಚೆಕ್ ಮಾಡಿದರೆ ಸಿ ಚೇಂಜ್ ಆಯಿತು, ಎಲ್ ಕಾನ್ಸ್ಟೆಂಟ್ ಆಯಿತು. ಇಟ್ ಮೀನ್ಸ್ ಇಂಡೈರೆಕ್ಟ್ಲಿ ದ ಫ್ರೀಕ್ವೆನ್ಸಿ ಆಫ್ ದ ಚಾನಲ್ ಈಸ್ ಚೇಂಜ್ಡ್. ಡಿಫರೆಂಟ್ ಚಾನಲ್ಸ್ ಡು ನಾಟ್ ಅಲೋಕೇಟ್ ವಿತ್ ಸೇಮ್ ನಂಬರ್. ಈಗ ಎಲೆಕ್ಟ್ರೋಮ್ಯಾಗ್ನೆಟ್ ನಿಮ್ಮ ಸುತ್ತ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಇದ್ದಾವೆ. ಇನ್ ಆರ್ಡರ್ ಟು ಕ್ಯಾಚ್ ದಟ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ವಿ ನೀಡ್ ಎ ರಿಸೀವರ್. ಡಿಶ್ ಆ್ಯಂಟೆನಾ ಆದರೆ ಅವ್ರು ರಿಸೀವರ್ ಹಾಕೊಂಡಿರ್ತಾರೆ. ದೇ ಕ್ಯಾಚ್ ದಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸಿಗ್ನಲ್ಸ್ ವಿಚ್ ಆರ್ ಬೀಂಗ್ ಟ್ರಾನ್ಸ್ಮಿಟೆಡ್ ಫ್ರಮ್ ದಿ ಸ್ಯಾಟಲೈಟ್.
ಸ್ಯಾಟಲೈಟಿಂದ ಬಂದಿರೋ ವೇವ್ಸನ್ನು ರಿಸೀವ್ ಮಾಡ್ಕೊತಾರೆ. ಯಾರು? ಡಿಶ್ ಕನೆಕ್ಟ್ ಮಾಡ್ಕೊಂಡಿದ್ರೆ. ಇಲ್ಲಾಂದರೆ ನೀವು ಸ್ಕೈ ಅಥವಾ ಬೇರೆ ಯಾವುದಾದ್ರೂ ಪುಟ್ಟಿ ಹಾಕ್ಕೊಂಡಿದ್ರೆ ದೇ ರಿಸೀವ್ ದ ಸಿಗ್ನಲ್ಸ್. ಆ್ಯಂಟೆನಪ್ಪ, ಪುಟ್ಟಿ ಅಂದರೆ ಆ್ಯಂಟೆನ. ಮತ್ತೆ ಟಾಟಾ ಸ್ಕೈಯೋ ಅಥವಾ ಯಾವುದೋ ಸಾಕಷ್ಟು ಇದ್ದಾವೆ, ಅದು ನೀವು ಯಾವ್ದು ಹಾಕ್ಕೊಂಡಿರ್ತೀರೋ, ಡಿಶ್ ಆ್ಯಂಟೆನ ಹಾಕ್ಕೊಂಡಿರ್ತೀರೋ, ದಟ್ ರಿಸೀವ್ ದ ಸಿಗ್ನಲ್. ನಿಮ್ಮ ಆ ಕೇಬಲ್ ಮುಖಾಂತರ ಬಂದು ನೀ ಏನೋ ಚಾನಲ್ ಪಟ್ ಅಂತ ಏನೋ ಚೇಂಜ್ ಮಾಡ್ತೀಯಾ. ಚಾನಲ್ ಚೇಂಜ್ ಮಾಡೋದಂದರೆ ನೆನ್ಪಿಟ್ಕೋ, ಇಂಡೈರೆಕ್ಟ್ಲಿ ಯು ಆರ್ ಚೇಂಜಿಂಗ್ ದ ವ್ಯಾಲ್ಯೂ ಆಫ್ ಕೆಪಾಸಿಟನ್ಸ್. ವೆನ್ ಕೆಪಾಸಿಟನ್ಸ್ ಈಸ್ ಕೀಪಿಂಗ್ ಎಲ್ ಎಸ್ ಕಾನ್ಸ್ಟೆಂಟ್, ಎರಡು ಚೇಂಜ್ ಮಾಡಲ್ಲ. ಇಲ್ಲ, ಸಿ ಕಾನ್ಸ್ಟೆಂಟ್ ಇಟ್ಕೊಂಡು ಎಲ್ ಚೇಂಜ್ ಮಾಡ್ತೀವಿ. ಕೀಪಿಂಗ್ ಒನ್ ಆಸ್ ಕಾನ್ಸ್ಟೆಂಟ್, ಅದರ್ ಈಸ್ ವೇರಿಡ್, ಸೊ ದಟ್ ಫ್ರೀಕ್ವೆನ್ಸಿ ಈಸ್ ಆಲ್ಟರ್ಡ್. ನೋ ಟೂ ಚಾನಲ್ಸ್ ಹ್ಯಾವ್ ಸೇಮ್ ಫ್ರೀಕ್ವೆನ್ಸಿ. ಎರಡೂ ಚಾನಲ್ಲು ಒಂದೇ ನಂಬರಿಗೆ ಆಪ್ರೇಟ್ ಆಗಲ್ಲ. ಗೊತ್ತು ಸರ್ ಇದೆಲ್ಲ, ಎಷ್ಟು ದೊಡ್ಡದಿರಲ್ಲ ಸರ್ ನೀವು. ಸೊ ಆಗಿದ್ದ. ಆಮೇಲೆ ರೇಡಿಯೋಸ್, FM ಚಾನಲ್ಸ್ ಟ್ಯೂನ್ ಮಾಡ್ತೀಯ. ಯಾವಾಗ ಟ್ಯೂನ್ ಮಾಡ್ತೋ ನಿನಗೆ ಚೆನ್ನಾಗಿ ಸೌಂಡ್ಗೆ ಆಡಿಯೋ ಕೇಳ್ತಾ ಇರುತ್ತೆ, ನಿನಗೆ ಹಿಂಪ್ ಅನಿಸುತ್ತೆ. ಪ್ಲಸ್ ಯು ಫೀಲ್ ದಟ್ ಬೈ ಲಿಸನಿಂಗ್ ದಟ್ ವಾಯ್ಸ್ ಯು ವಿಲ್ ಫೀಲ್ ದಟ್ ದ ಕ್ವಾಲಿಟಿ ಆಫ್ ದ ಸೌಂಡ್ ಈಸ್ ಗುಡ್. So pleasant it is. You will enjoy by listening a particular song or a voice of certain person. You are perfectly tuning. A tuning ಮಾಡೋದಂದ್ರೆ ಏನು ವಿದ್ಯಾರ್ಥಿಗಳೇ? Again we have electromagnetic waves around us. There is a radio receiver. When you are tuning, when you are rotating the knob of that radio, you are indirectly changing the capacity by which frequency is changed, and no two stations is allotted with the same frequency. So one channel is allocated with one particular frequency. Once you tune, when that matching frequency, that is by changing C, when that frequency become equal to the frequency of the electromagnetic wave for which you have tuned, matching ಆಗುತ್ತೆ, resonance ಸಿಗುತ್ತೆ, sudden rise in the amplitude ಸಿಗುತ್ತೆ. You will listen a pleasant sound. ಅರ್ಥ ಆಯ್ತು ಅಂತ ಇಟ್ಕೋಬೋದಾ? ಹೌದು ಸರ್. ಬರ್ಕೊಂಬತ್ತೆ ಏನು ಬರ್ಕೋಬೇಕು? ರೆಸೋನೆನ್ಸ್ ಈಸ್ ಯೂಸ್ಡ್, ಎಲೆಕ್ಟ್ರಿಕಲ್ ರೆಸೋನೆನ್ಸ್ ಈಸ್ ಯೂಸ್ಡ್. ಎಲೆಕ್ಟ್ರಿಕಲ್ ರೆಸೋನೆನ್ಸ್ ಈಸ್ ಯೂಸ್ಡ್ in perfect tuning of radio and TV circuits. Used for perfect tuning of TUNING. Good sir, spelling of ಯಾವಪ್ಪ? ರೇಡಿಯೋ ಆ್ಯಂಡ್ TV circuits. Next heading, take sharpness of resonance curve and the quality factor we'll explain in detail. You take one sentence here. The quality factor, it is denoted by, dear students, Q naught, that is equal to omega naught L by R. Straight away, right? I will explain. Quality factor Q naught is omega naught by L. Omega naught is resonant angular frequency, L is inductance, R is capacity, R is resistance. Omega naught L ಅಂದರೆ XL. XL is equal to omega L, which is expressed in terms of ohms. Ohm by ohm. Therefore, quality factor has no unit. It is a constant term. As we suggested, Z minima is equal to R. R should be minimum. Z is minimum. Current is maximum. Therefore, by decreasing the value of R, ಎಷ್ಟು ಸಾಧ್ಯ ಆಯಿತು ಅದನ್ನು ಕಮ್ಮಿ ಮಾಡಿದ್ರೆ ಕ್ವಾಲಿಟಿ ಫ್ಯಾಕ್ಟರ್ ಏನಾಗುತ್ತೆ? ಜಾಸ್ತಿ ಆಗುತ್ತೆ. ಶಾರ್ಪ್ನೆಸ್ ಆಫ್ ದ ರೆಸೋನೆನ್ಸ್ ಕರ್ವ್ ವಿಲ್ ಬಿ ಮೋರ್.
ಅಂಡರ್ಸ್ಟುಡ್. ಇದನ್ನ ಆಮೇಲೆ ಬರ್ಕೋವಂತೆ ಯಾರೋ ಮಾರ್ಕನ್ನು ಈಗ ಬರ್ಕೊ ಇಲ್ಲಿ. ದ ಕ್ವಾಲಿಟಿ ಫ್ಯಾಕ್ಟರ್ Q naught is equal to omega naught L by R is a measure of MEASURE, measure of resonance. Sorry, measure of sharpness of a resonance. That is the sharpness of this resonance means at this point Z minima is R. R should be low as much as possible. And that case current in the circuit is maximum. Sharpness is more. Sharpness of resonance curve is more when R is low, then quality factor is high. You will listen a very pleasant sound without a mixture of two or more noises in radio. In TV, there is no mixing of two or more channels whenever a quality factor of that circuit is very high. Means by keeping ಆರ್ ಜೀರೋ ಮಾಡೋಕ್ಕೆ ಸಾಧ್ಯ ಇಲ್ಲ. ರೆಸಿಸ್ಟೆನ್ಸ್ ಇದ್ದೇ ಇರ್ತೈತಿ ವಿದ್ಯಾರ್ಥಿಗಳೇ, ಜೀರೋ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಸ್ವಲ್ಪ ಆದಷ್ಟು ಕಮ್ಮಿ ಮಾಡಬೇಕಷ್ಟೆ. ಬೈ ಮೇಕಿಂಗ್ ಲೋ ರೆಸಿಸ್ಟೆನ್ಸ್. ಹಾಗಿದ್ರೆ ಜೀರೋ ಮಾಡಿಬಿಡ್ಬೋದೇನು ಸರ್? ಬರೋಲ್ಲ, ಸ್ವಲ್ಪ ರೆಸಿಸ್ಟೆನ್ಸ್ ಇದ್ದೇ ಇರುತ್ತೆ. ಆದಷ್ಟು ರೆಸಿಸ್ಟೆನ್ಸ್ ಕಮ್ಮಿ ಮಾಡಬೇಕು. ಆವಾಗ Q ನಾಟ್ ವ್ಯಾಲ್ಯೂ ಜಾಸ್ತಿ ಆಗುತ್ತೆ. Q ನಾಟ್ ವ್ಯಾಲ್ಯೂ ಯಾವಾಗ ಜಾಸ್ತಿ ಆಗುತ್ತೋ ನಮಗೆ ಶಾರ್ಪ್ನೆಸ್ ಇನ್ ದ ರೆಸೊನೆನ್ಸ್ ಕರ್ವ್ ಬಿಕಮ್ಸ್ ಮೋರ್. ಅಂಡರ್ಸ್ಟುಡ್? ನಾ ಯು ಟೇಕ್ again you take this graph at this particular frequency. Now I just write omega naught, angular resonant frequency. We need this graph for the discussion of this sharpness of resonance. Okay, ಅಲ್ಲಿ ನೋಟ್ ಅಂತ ಮಾಡ್ಕೊಳ್ಳಿ ಸೈಡಿಗೆ. ಆ್ಯಸ್ ಐ ಟೋಲ್ಡ್ ಒಮೆಗಾ ನಾಟ್ ಎಲ್, ಓಮ್ ಬೈ ಓಮ್ ಕ್ಯಾನ್ಸಲ್ಸ್, ನೋ ಯೂನಿಟ್. ಕಾಪಿ ದಿಸ್. ಏನು ಕಾಪಿ ಮಾಡ್ಬೇಕು ಸರ್? ಕ್ವಾಲಿಟಿ ಫ್ಯಾಕ್ಟರ್ ಈಸ್ ಎ ಕಾನ್ಸ್ಟಂಟ್, ಈಸ್ ಕಾನ್ಸ್ಟಂಟ್. ಇಟ್ ಹ್ಯಾಸ್ ನೋ ಯೂನಿಟ್, no unit, and it is dimensionless quantity. Dimensionless quantity. By having low resistance, very low resistance, quality factor Q naught is made very high. Quality factor is made very high, by which the sharpness of the resonance curve, is more. Now dear students, I have some explanation in this. That explanation is needed to understand that omega naught L by R formula. And also one more formula that you can remember, that Q naught is equal to omega naught L by R ಇದೆ. ಇನ್ನೊಂದು ಫಾರ್ಮುಲಾ ಏನು ಹೇಳ್ಕೊಟ್ವಿ ಅಂದರೆ omega naught is 1 by root LC. Omega naught is 1 upon root LC into L by R. Now what you can write is omega naught is, ಇಲ್ಲಿ ರೂಟ್ ಇದು ಬೇಡ ತಡೆ ಒಂದು ಸೆಕೆಂಡ್, ಆಮೇಲೆ ಹೇಳ್ಕೊಡ್ತೀನಿ ತಡೆ, ಆಮೇಲೆ ಈ ಕನ್ಫ್ಯೂಸ್ ಮಾಡೋದು ಬೇಡ.
Now dear students, to understand this Q naught is equal to omega naught by L, we need some concept of bandwidth. That is, we must say that omega 1 minus omega 2 is the bandwidth that we have to study. What is omega 1 minus omega 2? Let us understand. Say, ಬರ್ಕೋಬೇಡಿ ಅಂತ ಹೇಳ್ತೀವಿ, ಒಂದು 5 to 10 minutes, just listen here. So assume that I need still a sharpness of the curve. This is a point where frequency is maximum and current is maximum here. I maxima for this particular frequency. In order to understand that bandwidth, frequency of AC, to understand what this is, omega 1 minus omega 2 ಏನು ಅಂತ ಅರ್ಥ ಮಾಡಿಕೊಳ್ಳಿಕ್ಕೆ, and to have this formula, we need some mathematical step. So what we do is, we take a current which is, let us take this as I naught as the maximum. We take the I naught by root 2. Means for this Z minima, which is equal to R, we have some maximum value. ನಾವೇನು ಮಾಡಬೇಕು ಅಂದರೆ, ಇದರ ಕರೆಂಟ್ನ ಐ ನಾಟ್ ಬೈ ರೂಟ್ 2ಗೆ ಎರಡು ಸಡನ್ ಫ್ರೀಕ್ವೆನ್ಸಿನ ಡಿಸೈಡ್ ಮಾಡ್ಕೋಬೇಕು. ವಿ ಡಿಸೈಡ್ that there is a small increase in the frequency. ಅಂದರೆ ಇವರಿಬ್ಬರ ನಡುವೆ, between these two, I just call this as omega 2, omega 1. where omega 1 ಚೆಕ್ ಮಾಡಿದರೆ, omega ನಾಟ್ಗಿಂತ ಕಮ್ಮಿ ಇದೆ. omega ನಾಟ್ ಮೈನಸ್ ಐ ಸೆ ಡೆಲ್ಟಾ omega, this ಬಿಡುತ್ತೆ. I call that as a delta omega, means a small change in omega. Omega 1 is less than omega naught. For this I naught by root 2, I have two frequencies, omega 1 and omega 2. Dear students, omega 1 ಮತ್ತು omega 2 ಯಾರಿಗೆ ಹತ್ತಿರ ಇರಬೇಕು? omega ನಾಟಿಗೆ ಹತ್ತಿರ ಇರಲೇಬೇಕು, ಅದನ್ನು ತೋರಿಸ್ಬೇಕು ಅಷ್ಟೇ ನಾವೀಗ. We must say that omega 1 is closer to omega naught, omega 2 is closer to omega naught. That means delta omega, ಇಲ್ಲೇನು ಬರಿತಾ ಇದೀನಲ್ಲ, that delta omega must be negligible, should be small. ಅರ್ಥ ಆಯಿತು? omega 2 ಚೆಕ್ ಮಾಡಿದರೆ ಎದಕ್ಕಿಂತ ಜಾಸ್ತಿ ಇದೆ? omega ನಾಟ್ಕಿಂತ ಜಾಸ್ತಿ ಇದೆ. omega ನಾಟ್ ಪ್ಲಸ್ omega w, ಇದರಲ್ಲಿ ಡಿಫ್ರೆನ್ಸ್ ಮಾಡಿಕೊಂಡ್ರೆ ಯಾವ್ದು ಜಾಸ್ತಿ ಇದೆ? omega 2 ಮೈನಸ್ omega 1. ಇನ್ನು ಸ್ವಲ್ಪ ಚೇಂಜ್ ಮಾಡ್ತೀನಿ, omega 2 ಮೈನಸ್ omega 1 is equal to, ಇದನ್ನು ಡಿಫರೆನ್ಸ್ ಮಾಡಿದರೆ ಏನಾಗುತ್ತೆ ವಿದ್ಯಾರ್ಥಿಗಳೇ? ಒಮೆಗಾ ನಾಟ್ ಕ್ಯಾನ್ಸಲ್ ಆಗುತ್ತೆ. ಸೊ ಯು ವಿಲ್ ಗೆಟ್ 2 times ಆಫ್ ಡೆಲ್ಟಾ ಒಮೆಗಾ ಬರುತ್ತೆ. ನೋಡಿ ಇನ್ನೊಂದ್ಸಲ, ಒಮೆಗಾ 2 ಒಮೆಗಾ ನಾಟ್ ಪ್ಲಸ್ ಡೆಲ್ಟಾ ಒಮೆಗಾ, ಒಮೆಗಾ 1 is equal to ಒಮೆಗಾ ನಾಟ್ ಪ್ಲಸ್ ಡೆಲ್ಟಾ ಒಮೆಗಾ. ಸಾರಿ, ಮೈನಸ್. ಏನು ಮಾಡಬೇಕು? ಮೈನಸ್ ಮಾಡಬೇಕು, ಡಿಫ್ರೆನ್ಸ್ ತಗೋಬೇಕು. ಆವಾಗ ಇದು ಮೈನಸ್ಸು ಇದು ಪ್ಲಸ್ ಆಯ್ತು, ಇದು ಕ್ಯಾನ್ಸಲ್ ಆಯ್ತು. omega 2 ಮೈನಸ್ omega 1 is equal to ಡೆಲ್ಟಾ ಒಮೆಗಾ ಪ್ಲಸ್ ಡೆಲ್ಟಾ ಒಮೆಗಾ. ಏನು ಬಂತು? 2 ಡೆಲ್ಟಾ ಒಮೆಗಾ ಬಂತು. ಇದಕ್ಕೆ ನಾವು ನೀವೇನು ಕರಿಬೇಕು ಅಂದರೆ, ವಿ ಮಸ್ಟ್ ಕಾಲ್ ದಿಸ್ ಆಸ್ ಅ ಬ್ಯಾಂಡ್ ವಿಡ್ತ್. ಕಾಪಿ ಮಾಡಿಕೊಡಿ, ಜಸ್ಟ್ ಕಾಪಿ ದಿಸ್. Okay? Just write along with me. ಏನು ಬರಿಬೇಕು ಸರ್? ನಮಗೆ ಇಂಪಿಡೆನ್ಸ್ ಫಾರ್ಮುಲಾ ಇದು ಮಿನಿಮಮ್ ಇರಬೇಕು. Z ಮಸ್ಟ್ ಬಿ ಮಿನಿಮಮ್ ಇರಬೇಕು.
When Z is minimum, we will have current as maximum current. We have to understand that mathematically. So Z is equal to what I can write? V naught by I naught. V naught divided by, what is the current I have taken here? I naught by root 2. In this formula, when we have chosen omega 1 and omega 2, I naught becomes I naught by root 2. Therefore, Z is equal to, what is V naught by I naught? V by I is what? R root 2 bantu. ಬರ್ಕೊಳ್ಳಿ. Z ಅಂದ್ರೆ ಏನಪ್ಪ ಸರ್? ಇಂಪಿಡೆನ್ಸ್ ಫಾರ್ಮುಲಾ. ರೂಟ್ ಆಫ್ R square plus XL minus XC whole square is equal to R root 2. ಒಂದು 5 minutes ನನ್ನ ಜೊತೆ ಇದು ಮ್ಯಾಥಮೆಟಿಕ್ಸ್ ಸ್ಟೆಪ್ ಬರ್ಕೊಂತ ಹೋಗಿ. ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್. ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ಮಾಡಿದ್ರೆ ಏನು ಬರುತ್ತೆ? ಆರ್ ಸ್ಕ್ವೇರ್ ಪ್ಲಸ್ XL minus XC whole square. ಸೊ ಯು ವಿಲ್ ಗೆಟ್ ಆರ್ ಸ್ಕ್ವೇರ್ ಇಂಟು 2 ಬರುತ್ತೆ. 2R² ಬರುತ್ತೆ. ಇದನ್ನು ಸ್ವಲ್ಪ ಅಳಿಸ್ತೀನಿ. ಇದು ಗ್ರಾಫ್ ಆಮೇಲೆ ನೋಡೋಣ. ಮತ್ತೆ ಬೋರ್ಡ್ ಚಿಕ್ಕದಿದೆ. ಸೊ ಈಗ ಇಲ್ಲಿ R² ಆ ಕಡೆ 2R² ಅಲ್ಲಿ 1R² ಹೋದರೆ 1R² ಉಳಿತು. ಸೊ XL minus XC whole square is equal to one step 2R² minus R². So XL minus XC is equal to R. ಒಂದು ಸ್ವಲ್ಪ ಮ್ಯಾಥಮೆಟಿಕ್ಸು ಬೋರ್ ಅನಿಸಿದರೆ ಆಮೇಲೆ ಬಿಟ್ಬಿಡಿ ಅಂತ, ಆಮೇಲೆ ನೋಡೋಣ. ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್. ಯಾಕಂದರೆ ಎಲೆಕ್ಟ್ರಿಕಲ್ ರೆಸೊನೆನ್ಸ್ ಹೆಂಗೆ ಬರುತ್ತೆ ಅನ್ನೋದನ್ನು ಮ್ಯಾಥಮೆಟಿಕಲಿ ಸ್ವಲ್ಪ ಅರ್ಥ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ. ಆಯ್ತು ಸರ್. XL ಅಂದ್ರೇನು? ಒಮೆಗಾ L ಮೈನಸ್ XC ಅಂದ್ರೇನು? 1 by omega C equal to R. ರೈಟ್ ಸೈಡ್ ಅಳಿಸ್ಬೋದಾ ವಿದ್ಯಾರ್ಥಿಗಳೇ? ಆಯಿತು ಸರ್. So now, dear students, we have to take one concept here. What you said, omega 2 is omega naught plus delta omega ತೊಗೊಂಡಿದ್ವಿ. omega 2, you take any one, ಅಥವಾ or you can choose omega 1 is equal to omega naught minus any one you can choose, any one. ಇದರಲ್ಲಿ ಯಾವುದಾದ್ರೂ ಒಂದು ತಗೊಂಡು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೋಬೇಕು. ಏನು ಸಬ್ಸ್ಟಿಟ್ಯೂಟ್ ಮಾಡಬೇಕು? ಐ ಜಸ್ಟ್ ಟೇಕ್ ದಿಸ್ ಆಸ್ omega 2 for the omega 2 frequency. ಅದು omega 1 ಬರ್ಕೋಬೋದು. What is omega 2 here? Sir, omega naught plus delta omega into L minus 1 divided by omega 2, omega naught plus delta omega into C equal to R. ಓಕೆ. ಒಂದು ಸ್ವಲ್ಪ ಭಯ ಆದರೆ ನಾನು ಹೇಳಿದಿಲ್ಲ ಬಿಟ್ಬಿಡಿ ಅಂತ ಹೇಳ್ತೀನಿ. ಒಮೆಗಾ ನಾಟ್ ಎಲ್ಲನ್ನು ಹೊರಗೆ ತೊಗೊಳ್ತೀನಿ. ಒಮೆಗಾ ನಾಟ್ ಎಲ್ ಔಟ್ಸೈಡ್ ಇದೆಯಪ್ಪ, ಎಲ್ ಔಟ್ಸೈಡ್ ಇದೆಯೋ ಒಮೆಗಾ ನಾಟ್ ಅಷ್ಟೇ ಕಾಮನ್ ತೊಗೊಳ್ತಾ ಇದ್ದೀನಿ. ಒಮೆಗಾ ನಾಟ್ ಅಷ್ಟೇ ಕಾಮನ್ ಆಯಿತು. ಉಳಿತೆಷ್ಟು? 1 ಪ್ಲಸ್ ಡೆಲ್ಟಾ ಒಮೆಗಾ ಬೈ ಒಮೆಗಾ ನಾಟ್ ಆಯಿತು. ಮೈನಸ್ 1 ಡಿವೈಡೆಡ್ ಬೈ, ಇಲ್ಲಿ ಸಿ ಕಾಮನ್ ಇದೆಯಪ್ಪ, ಒಮೆಗಾ ನಾಟ್ ಹೊರಗೆ ಹಾಕ್ತೀನಿ. ಒಮೆಗಾ ನಾಟ್ ಸಿ ಉಳಿತೆಷ್ಟು? 1 ಪ್ಲಸ್ ಡೆಲ್ಟಾ ಒಮೆಗಾ ಬೈ ಒಮೆಗಾ ನಾಟ್ ಆಯಿತು. ಏನೋ ಮಾಡ್ತಾಯಿದ್ದೀರಿ ಸರ್ ನಮಗೆ ಇವತ್ತು ನೀವು ಅನ್ಕಳಿಪ, ಏನು ಮಾಡೋದು? ಯಾಕಂದರೆ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದು. ಇಲ್ಲಿ ಒಮೆಗಾ ನಾಟ್ ಸಿ ಇದೆ ನೋಡು. ಒಮೆಗಾ ನಾಟ್ ಸ್ಕ್ವೇರ್ ಇಸ್ ಈಕ್ವಲ್ ಏನು ಬರೀತೀಯಾ? ಈಗ ಜಸ್ಟ್ ಹೇಳ್ಕೊಟ್ಟಿದ್ದೀವಿ. ಒಮೆಗಾ ನಾಟ್ ಸ್ಕ್ವೇರ್ ಇಸ್ ಈಕ್ವಲ್ ಟು 1 by L C ಇದೆ. ಒಮೆಗಾ ನಾಟ್ ಸಿ ತೊಗೊಳ್ತೀನಿ. ತಗೊಳ್ಳಿ ಸರ್. ಒಮೆಗಾ ನಾಟ್ ಸಿ ತೊಗೊಂಡ್ರೆ ಏನು ಬಂತು? 1 by ಒಮೆಗಾ ನಾಟ್ ಎಲ್ ಬಂತು. ಸ್ವಲ್ಪ ಉದ್ದಕ್ಕಿದೆ, ಆದರೆ ಬರ್ಕೊಳ್ಳಿಪ, ಇಲ್ಲ ಅಂದರೆ ಬಿಡಿ, ಏನು ತೊಂದರೆ ಇಲ್ಲ. ಒಂದು ಕಾನ್ಸೆಪ್ಟನ್ನು ನಾನು ಕಲಿಸಿ ಇವತ್ತಿನ ಕ್ಲಾಸನ್ನು ಮುಕ್ತಾಯ ಮಾಡೋಣ ಅಂತ. ಏನು ಮಾಡೋಣ ಸರ್? ಒಮೆಗಾ ನಾಟ್ ಎಲ್ಲಿದೆ? ಇಲ್ಲಿಂದ ಬರ್ಕೊಂಬರ್ತೀನಿ. ಐ ಸ್ಟಾರ್ಟ್ ಫ್ರಮ್ ಹಿಯರ್. ಒಮೆಗಾ ನಾಟ್ ಎಲ್ ಇಂಪಾರ್ಟೆಂಟ್ ಇಂಟು 1 ಪ್ಲಸ್ ಡೆಲ್ಟಾ ಒಮೆಗಾ ಬೈ ಒಮೆಗಾ ನಾಟ್
ಹಿಯರ್ ಒಮೆಗಾ ನಾಟ್ ಸೀಸ್ 1/ω0L ಮೇಲೆ ಹೋಗುತ್ತೆ. ಇದು ರೆಸಿಪ್ರೋಕಲ್ ತೊಗೊಂಡ್ರೆ 1/ω0C ತೊಗೊಂಡ್ರೆ ಇದು ಮೇಲೆ ಹೋಗುತ್ತೆ, ω0L ಮೇಲೆ ಹೋಗುತ್ತೆ. ಸೊ -ω0L ಇದಿಷ್ಟನ್ನು ಮೇಲೆ ತೊಗೊಳ್ತೀನಿ. ತಗೊಳ್ಳಿ ಸರ್, 1 + Δω/ω0 ಹೋಲ್ ಟು ದಿ ಪವರ್ ಆಫ್ -1 ತಗೊಳ್ತೀನಿ. And that is equal to R. Here Δω/ω0 is very less. ಯಾಕಂದ್ರೆ Δω ನಾವು ವಿಡ್ತ್ ಚೆಕ್ ಮಾಡಿದ್ದೀವಿ ನೋಡು. We have seen the width here. This width. This width is Δω is very small, very negligible. ಕಮ್ಮಿ ಇರಲೇಬೇಕು. ಯಾರಿಗೆ ಹತ್ತಿರ ಇರಬೇಕು? ω0ಗೆ ಹತ್ತಿರ ಇರಲೇಬೇಕು. ಸೊ ಲೆಸ್ ದೆನ್ 1 ಇರೋದ್ರಿಂದ ಬೈನಾಮಿಯಲ್ ಥಿಯರಮ್ ಅಪ್ಲೈ ಮಾಡ್ಕೊಂಡು ಇದರಲ್ಲಿ ω0L ಹೊರಗೆ ಹಾಕ್ಬಿಡೋ. ಉಳಿತೆಷ್ಟು? 1 + Δω/ω0. ಇಲ್ಲಿ ಮೈನಸ್ ಇದೆ, ಇದೇನಾಯಿತು 1, ಇದರಲ್ಲಿ ಮೈನಸ್ ಮಲ್ಟಿಪ್ಲೈ ಮಾಡ್ಕೊತೀವಿ. ಮೈನಸ್ ಆಫ್ 1 ಸ್ಟೆಪ್ 1 - Δω/ω0 ಈಕ್ವಲ್ ಟು R. ಸ್ವಲ್ಪ ಬೇಜಾರಾದರೆ ನಾನು ಹೇಳಿದೆ ಸುಮ್ಮನೆ ಕೇಳ್ತಾ ಇರಿ, ಏನೋ ಮೇಷ್ಟ್ರು ಮಾಡ್ತಾ ಇದ್ದಾನೆ ಅಂತೇಳಿ. ಏನು ಕ್ಯಾನ್ಸಲ್ ಆಗುತ್ತೆ? 1 ಕ್ಯಾನ್ಸಲ್ ಆಗುತ್ತೆ, ಮೈನಸ್ ಆಫ್ ಮೈನಸ್ ಪ್ಲಸ್ ಆಗುತ್ತೆ. ವಿದ್ಯಾರ್ಥಿಗಳೇ, ω0L ಇಂಟು ಇಲ್ಲಿ ಏನು ಬಂತು ಅಂದರೆ 2 Δω/ω0 ಇಸ್ ಈಕ್ವಲ್ ಟು R ಬಂತು. ω0 ಕ್ಯಾನ್ಸಲ್ ಆಯಿತು. Δω ಇಸ್ ಈಕ್ವಲ್ ಟು ಏನು ಬಂತು? R/2L ಬಂತು. ಇದನ್ನು ಎಲ್ಲರೂ ಒಂದು ಕಡೆ ಇದನ್ನು ಪ್ರಿಂಟ್ ಮಾಡ್ಕೊಂಬಿಡ. ಏನು ಬಂತು? ದಟ್ ಚೇಂಜ್ ಇನ್ ವಿಡ್ತ್ Δω ಎಷ್ಟು ಬಂತು? R/2L ಬಂತು. ಸರ್ ನಮಗೆ ಇದು ಯಾವುದು ಬೇಡ ಸರ್ ಅನ್ನೋ ವಿದ್ಯಾರ್ಥಿಗಳು ಇದನ್ನು ಕಾಪಿ ಮಾಡ್ಕೊಂಡ್ರೆ ಸಾಕು. ಸರ್ ಏನು ಸರ್ ಏನೋ ಹೇಳ್ಕೊಟ್ರಲ್ಲ, ಸ್ಮಾಲ್ ಚೇಂಜ್ ಇನ್ ವಿಡ್ತ್, ದಟ್ ಈಸ್ ಬ್ಯಾಂಡ್ ವಿಡ್ತ್ Δω is equal to we got R/2L. Very important. ಫೈನ್. ಎಸ್ ಸರ್, ಬರ್ಕೊಂಡಿದ್ದೀರಾ ಅಂತ ಇಟ್ಕೊಂಡು shall we remove? Yes sir. ಸ್ಟಾರ್ಟಿಂಗಲ್ಲಿ ನಾವು ಏನು ಮಾಡಿದ್ವಿ? ω2 - ω1 we have just shown that is equal to 2 times of Δω ಅಂತೇಳಿ. ನೆನಪಿದೆ ನೋಡಪ್ಪ. ಈಗ ಗ್ರಾಫ್ ಹತ್ರ ಬನ್ನಿ ಬೇಕಾದ್ರೆ. ಆಫ್ಟರ್ ಲರ್ನಿಂಗ್ ದಿಸ್, ಅಗೇನ್ ಐ ಆಮ್ ರಿಕ್ವೆಸ್ಟಿಂಗ್ ಯು, ಇಫ್ ಯು ಹ್ಯಾವ್ ಫಾಲೋಡ್ ದಟ್, ಟೇಕ್ ದಟ್. ಎಕ್ಸಾಮಿಗಿಲ್ಲ ಅದಿಷ್ಟೇನು ನಾನು ಸ್ಟೋರಿ ಬರ್ಕೊಂತ ಹೋದ್ನಲ್ಲ, ದೇವ್ರಣಿ ಕೇಳಲ್ಲ, ಮತ್ತೇನೋ ಮಾಡಿರಲ್ಲ ಸರ್, ಯಾಕೆ ಬಂತು ಅನ್ನೋದಕ್ಕೆ. ಈಗ Δω is equal to R/2L ಅಂತ ನೆನ್ಪಿಟ್ಕೊಂಡು, ಈಗ ನಮಗೆ ನಿಮ್ಗೆ ಏನು ಬೇಕು ಅಂದರೆ, ಸರ್ ಏನೋ ಎದುರಿಸ್ಬಿಟ್ರಲ್ಲ ಆಗಲೇ, ಏನು ಮಾಡ್ಬೇಕಪ್ಪ? ಕಲಿಸ್ಬೇಕಲ್ಲ. ಕಲಿಸಿ ಸರ್. ಇದೇನು ಸರ್? ಮ್ಯಾಕ್ಸಿಮಮ್ ಕರೆಂಟ್. ಇಲ್ಲೇನು ಮಾಡಿದ್ರಿ? ಅದರ I0/√2 ತೊಗೊಂಡಾಗ ನಮಗೆ ಒಂದೆರಡು ಫ್ರೀಕ್ವೆನ್ಸಿ ಸಿಕ್ಕಿದ್ದು ಸರ್. ಇದನ್ನು ω1 ಅಂದಿದ್ವಿ, ಇದನ್ನು ω2 ಅಂದ್ವಿ. ಸೆಂಟರಲ್ಲಿರೋದು ಏನಿತ್ತು? ω0 ಇತ್ತು. ಇಲ್ಲಿ ನಿಮಗೆ ಏನು ಸಿಕ್ತು? Δω ಸಿಕ್ಕಿತ್ತು. Δω ಏನಿದೆಯಲ್ಲ ಅದು ವಿಡ್ತ್, ಅದು ಬ್ಯಾಂಡ್ ವಿಡ್ತ್ ಅಂತ ಕರಿತೀವಿ. ಸೊ ಬ್ಯಾಂಡ್ ವಿಡ್ತ್ ಅಂತಂದರೆ ಇಲ್ಲಿ ಡಿಫ್ರೆನ್ಸ್ ಮಾಡೋಣ. ಏನು ಡಿಫ್ರೆನ್ಸು? ಆಗಲ್ಲಿ ಹೇಳ್ಕೊಟ್ಟಿದ್ದು ಕಣ. W2 ω2 ಈಸ್ ω0 ಪ್ಲಸ್ Δω. ω1 ಈಸ್ ω0 ಮೈನಸ್ Δω. ಇದನ್ನು ಸಬ್ಟ್ರ್ಯಾಕ್ಟ್ ಮಾಡಿದ್ವಿ. ಮಾಡಿದ್ಮೇಲೆ ಮಾಡಿದಾಗ ಏನಾಗಿತ್ತು? ω0 ಕ್ಯಾನ್ಸಲ್ ಆಯಿತು.
ಒಮೆಗಾ 2 ಮೈನಸ್ ಒಮೆಗಾ 1 ಅಂದರೆ ಈ ವಿಡ್ತ್ ಕಣಪ್ಪ, ದಿಸ್ ವಿಡ್ತ್. ಒಮೆಗಾ 2 ಇಲ್ಲಿಂದ ಇಲ್ಲಿಗೆ ಒಮೆಗಾ 2, 0 ಟು ಒಮೆಗಾ 2, ಇಲ್ಲಿಂದ ಇಲ್ಲಿಗೆ ಒಮೆಗಾ 1. ಒಮೆಗಾ 2 ಮೈನಸ್ ಒಮೆಗಾ 1 ಸಿಕ್ತಂದರೆ ಯು ವಿಲ್ ಅಬ್ಸರ್ವ್ ಸಮ್ ವಿಡ್ತ್, ಬ್ಯಾಂಡ್ ವಿಡ್ತ್ ಅಂತ ಕರಿತೀವಿ ಅದಕ್ಕೆ. ದಿಸ್ ಒಮೆಗಾ 2 ಮೈನಸ್ ಒಮೆಗಾ 1 ಈಸ್ ನಥಿಂಗ್ ಬಟ್ 2 ಡೆಲ್ಟಾ ಒಮೆಗಾ. ಸೊ ದಟ್ ಈಸ್ ಬ್ಯಾಂಡ್ ವಿಡ್ತ್. Understood? So therefore, the bandwidth that is say omega 2 minus omega 1 should be minimum. Should be, must be minimum. Must be minimum, that means that implies delta omega must be minimum. ಓಕೆ, ಅದರ್ಥ ಆಗಿದೆ ಅಂತ ಬರ್ಕೊಂಡು ಲಾಸ್ಟ್ ಸ್ಟೆಪ್ ವಾಟ್ ವಿ ಶುಡ್ ರೈಟ್ ಈಸ್ ದಟ್ ಒಮೆಗಾ ನಾಟ್ ಡಿವೈಡೆಡ್ ಬೈ 2 times ಆಫ್ ಡೆಲ್ಟಾ ಒಮೆಗಾ. ಒಮೆಗಾ ನಾಟ್ ಡಿವೈಡೆಡ್ ಬೈ ಡೆಲ್ಟಾ ಒಮೆಗಾ. ಚೆಕ್ ಮಾಡಿದರೆ ಒಮೆಗಾ ನಾಟ್ ಡಿವೈಡೆಡ್ ಬೈ 2 ಇಂಟು ವಾಟ್ ಈಸ್ ಡೆಲ್ಟಾ ಒಮೆಗಾ ಹಿಯರ್, ಆರ್ ಡಿವೈಡೆಡ್ ಬೈ 2L. R divided by 2L, as we have proved. This 2 cancels, L comes over here. ಅವಾಗ ಏನು ಬರುತ್ತೆ, ಒಮೆಗಾ ನಾಟ್ L ಡಿವೈಡೆಡ್ ಬೈ ಆರ್. ಸರ್ ಇದು ಏನು, ದಟ್ ಈಸ್ ಒಮೆಗಾ ನಾಟ್ ಡಿವೈಡೆಡ್ ಬೈ 2 ಡೆಲ್ಟಾ ಒಮೆಗಾ ಏನಿದೆಯಲ್ಲ, ದಟ್ ಈಸ್ ನಥಿಂಗ್ ಬಟ್ W2 ಮೈನಸ್ W1 ಡಿವೈಡೆಡ್ ಬೈ 2 ಡೆಲ್ಟಾ ಒಮೆಗಾ. This omega 2 minus omega 1. As we go, this bandwidth should be made minimum. It should be decreased. So that omega naught by 2 delta omega, ನಮಗೆ ಇಲ್ಲಿ ಏನು ಬಂತು ಫಾರ್ಮುಲಾ, omega naught L divided by R, and this term is called ಎಂತ ಕರೀತಾರೆ, ಕ್ವಾಲಿಟಿ ಫ್ಯಾಕ್ಟರ್. ಕಾಪಿ ಮಾಡಿಕೊಡಿ. ಒಮೆಗಾ 2 ಮೈನಸ್ ಒಮೆಗಾ 1 ಇದೆಯಲ್ಲ, ದಟ್ ಶುಡ್ ಬಿ ಲೋ. This omega naught by 2 delta omega is sharpness of a resonance curve. Just I have helped you how this quality factor Q naught becomes omega naught L by R. Here, dear students, consider this. Omega naught by 2 delta omega is sharpness of resonance curve. Sharpness of resonance curve. We have taken delta omega is R by 2L. So from this you can have this concept only. This one, this graph and this. Either I naught by root 2. So conclusion of this entire derivation, ನೀವು ಏನು ನೆನ್ಪಿಟ್ಕೋಬೇಕು, ಇವತ್ತು ಇಷ್ಟೆಲ್ಲ ನಾನು ವರ್ಕ್ ಮಾಡಿಕೊಟ್ಟಿದ್ದೀನಲ್ಲ, ಒಂದು 10 ಮಿನಿಟ್ಸ್ ಹೇಳಿದ್ದೇನೆ ಬೇಕಾದ್ರೆ ಮೆಮೊರೈಸ್ ಮಾಡ್ಕೊಳ್ಳಿ, ಬೇಡ ಅನ್ನಲ್ಲ, ಅದನ್ನು ನಾವು ಡೆರಿವೇಷನಿಗೆ ಕೇಳಲ್ಲ. ನಿಮಗೆ ಬೇಕಾಗಿದ್ದು ಬ್ಯಾಂಡ್ ವಿಡ್ತ್ ಇದೆ. ಡೆಲ್ಟಾ ಒಮೆಗಾ ಇಸ್ ಈಕ್ವಲ್ ಟು R by 2L. ಈ ಫಾರ್ಮುಲಾ ನೆನ್ಪಿಟ್ಕೊಳ್ಳಿ. ಇದು ಹೆಂಗೆ ಬಂತು ಅಂತ ಹೇಳ್ಕೊಟ್ಟೆ.
Then sharpness of resonance curve is omega naught by 2 delta omega, which is equal to omega naught divided by 2 into delta omega ಎಷ್ಟು ಬಂತು r by 2l ಬಂತು, r by 2l, 2 cancel. This omega naught by 2 delta omega is called quality factor, which is measure of sharpness of the resonance curve. Omega naught L by R ಅಂತೇಳಿ ನೆನಪಿಟ್ಕೊಳ್ಳಿ. Okay, dear students, with this let us complete today class, and one more concept that is left, that is a transformer, working of a transformer. Along with that, LC oscillation is left. In next classes we shall complete those two things. Thank you. Again, take care.